ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಬಸವೇಶ್ವರ ಕೆಸಿ, ಕನ್ನಡ ಭಾಷಾ ಶಿಕ್ಷಕರು, ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ ನಿಡಘಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ತರಗತಿಗೆ ಸುಸ್ವಾಗತವನ್ನು ಬಯಸ್ತಾ ಮತ್ತು ನಿಮಗೆ ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡದ ಪಠ್ಯಪುಸ್ತಕದ 4ನೇ ಪಠ್ಯಪೂರಕ ಅಧ್ಯಯನ ಆಗಿರತಕ್ಕಂಥ ಮೃಗ ಮತ್ತು ಸುಂದರಿ ಅನ್ನುವಂತಹ ಪಠ್ಯಪೂರಕ ಅಧ್ಯಯನದ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ಮೃಗ ಮತ್ತು ಸುಂದರಿ ಅನ್ನುವಂತಹ ಪಠ್ಯವನ್ನು ರಚನೆ ಮಾಡಿರ್ತಕ್ಕಂಥ ಪಿ ಲಂಕೇಶ್ ಅನ್ನುವವರ ಕವಿಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಮಕ್ಕಳೇ. ಪಿ ಲಂಕೇಶ್ ಅಂದರೆ ಪಾಳ್ಯ ಲಂಕೇಶ್ ಅಂತ. ಪಿ ಲಂಕೇಶ್ ಅಂತಂದ್ರೆ ಪಾಳ್ಯ ಲಂಕೇಶ್. ಪಿ ಲಂಕೇಶ್ ಅಂದ್ರೇನು? ಪಾಳ್ಯ ಲಂಕೇಶ್. ಪಾಳ್ಯ ಲಂಕೇಶ್ ಅಂತ ಅವರು ಮಾರ್ಚ್ 8, 1935ರಂದು ಜನಿಸ್ತಾರೆ. ಮಾರ್ಚ್ 8, 1935ರಲ್ಲಿ ಏನ್ ಮಾಡ್ತಾರೆ? ಜನನವನ್ನು ತಾಳ್ತಾರೆ. ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿ ಗ್ರಾಮದಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ? ಶಿವಮೊಗ್ಗ ಜಿಲ್ಲೆ ಕೊನಗವಳ್ಳಿ ಗ್ರಾಮ. ಕೊನಗವಳ್ಳಿ ಗ್ರಾಮ, ಶಿವಮೊಗ್ಗ ಜಿಲ್ಲೆ ಕೊನಗವಳ್ಳಿ ಗ್ರಾಮದಲ್ಲಿ ಏನ್ ಮಾಡ್ತಾರೆ? ಜನನವನ್ನು ತಾಳ್ತಾರೆ. ಯಾರು? ಪಿ ಲಂಕೇಶ್ ಅವರು. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಂಗ್ಲ ಭಾಷೆಯ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಶಿವಮೊಗ್ಗದಲ್ಲಿರುವಂತಹ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಂಗ್ಲ ಭಾಷೆಯ ಅಧ್ಯಾಪಕರಾಗಿ ಸೇವೆಯನ್ನ, ತಮ್ಮ ವೃತ್ತಿಯನ್ನ ಪ್ರಾರಂಭವನ್ನು ಮಾಡ್ತಾರೆ. 1962ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾದರು. 1962ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಲ್ಲಿ ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ. 1979ರಲ್ಲಿ ಲಂಕೇಶ್ ಪತ್ರಿಕೆ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. 1979ರಲ್ಲಿ ಲಂಕೇಶ್ ಪತ್ರಿಕೆ ಅನ್ನುವಂತಹ ಒಂದು ವಾರಪತ್ರಿಕೆಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಸಂಕ್ರಾಂತಿ, ಇಡಿಪಸ್ ಮತ್ತು ಅಂತಿಗೊನೆ ಮುಂತಾದ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಪಿ ಲಂಕೇಶ್ ಅವರು ರಚನೆ ಮಾಡಿರ್ತಕ್ಕಂಥ ನಾಟಕಗಳು ಯಾವ್ಯಾವು? ಸಂಕ್ರಾಂತಿ, ಇಡಿಪಸ್ ಮತ್ತು ಅಂತಿಗೊನೆ ಅನ್ನುವಂತಹ ನಾಟಕಗಳನ್ನು ರಚನೆ ಮಾಡಿದರೆ. ಕಲ್ಲು ಕರಗುವ ಸಮಯ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಉಲ್ಲಂಘನೆ, ಮಂಜು ಕವಿದ ಸಂಜೆ ಮುಂತಾದ ಕಥಾ ಸಂಗ್ರಹಗಳನ್ನು ರಚನೆ ಮಾಡಿದರೆ. ಪಿ ಲಂಕೇಶ್ ಅವರು ರಚನೆ ಮಾಡಿರ್ತಕ್ಕಂಥ ಕಥಾ ಸಂಗ್ರಹಗಳು ಯಾವ್ಯಾವು ಅಂತಂದ್ರೆ ಕಲ್ಲು ಕರಗುವ ಸಮಯ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಉಲ್ಲಂಘನೆ, ಮಂಜು ಕವಿದ ಸಂಜೆ, ಇನ್ನು ಹಲವಾರು ಕಥಾ ಸಂಕಲನಗಳನ್ನು ಪಿ ಲಂಕೇಶ್ ಅವರು ರಚನೆ ಮಾಡಿದರೆ. ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ ಕಾದಂಬರಿಗಳನ್ನ, ಹಲವಾರು ಅಂಕಣ ಬರಹಗಳನ್ನು ಕೂಡ ರಚನೆ ಮಾಡಿದರೆ. ಹುಳಿ ಮಾವಿನ ಮರ ಆತ್ಮಕಥನ. ಹುಳಿ ಮಾವಿನ ಮರ ಇದು ಆತ್ಮಕಥೆ. ಚಲನಚಿತ್ರ ನಿರ್ದೇಶಕರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಪಿ ಲಂಕೇಶ್ ಅವರು ಚಲನಚಿತ್ರ ನಿರ್ದೇಶಕರಾಗಿಯೂ ಕೂಡ ಏನ್ ಮಾಡಿದರೆ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೇಂದ್ರ ಸರ್ಕಾರ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗಳನ್ನು ಕೂಡ ಏನ್ ಮಾಡಿದರೆ ಬಹುಮಾನವಾಗಿ ಕೊಟ್ಟಿದೆ. ಪ್ರಸ್ತುತ ಕಥೆಯನ್ನು ಕಲ್ಲು ಕರಗುವ ಸಮಯ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಸ್ತುತ ಮೃಗ ಮತ್ತು ಸುಂದರಿ ಅನ್ನುವಂತಹ ಪಾಠವನ್ನ ಕಲ್ಲು ಕರಗುವ ಸಮಯ ಅನ್ನುವಂತಹ ಕಥಾ ಸಂಕಲನದಿಂದ ಏನ್ ಮಾಡಿದರೆ ಮಕ್ಕಳೇ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಪಠ್ಯಪೂರಕ ಅಧ್ಯಯನ 4 ಮೃಗ ಮತ್ತು ಸುಂದರಿ. ಪಿ ಲಂಕೇಶ್. ಪ್ರವೇಶ. ರಾವಣನು ದಶಶಿರನು, ಮಾನವನು ಶತಶಿರನು. ನೋಡಿ, ವಾಕ್ಯ ಕೊಟ್ಟಿದ್ದಾರೆ. ಯಾವುದು ವಾಕ್ಯ? ರಾವಣನು ದಶಶಿರನು.
ರಾವಣನು ದಶಶಿರನು. ದಶ ಅಂತಂದ್ರೆ 10, ಶಿರ ಅಂದ್ರೆ ತಲೆ. ರಾವಣನು ದಶಶಿರನು. ದಶ ಅಂದ್ರೆ 10, ಶಿರ ಅಂದ್ರೆ ತಲೆ. ಅಂದ್ರೆ ರಾವಣ 10 ತಲೆಗಳನ್ನ ಹೊಂದಿರತಕ್ಕಂಥವನು. ಮಾನವನು ಶತಶಿರನು. ಶತ ಅಂದ್ರೆ 100, ಶಿರ ಅಂದ್ರೆ ತಲೆ. ಅಂದ್ರೆ 100 ತಲೆಯನ್ನ ಹೊಂದಿರತಕ್ಕಂಥದ್ದು. 100 ತಲೆ ಅಂತಂದ್ರೆ ಬುದ್ಧಿವಂತಿಕೆ, ಮಾನವನಿಗೆ ಅಷ್ಟು ಜ್ಞಾನ ಅನ್ನೋದುವಂಥದ್ದು ಇರುತ್ತೆ ಎಂಬ DVG ವಾಣಿಯಂತೆ ಮಾನವನಲ್ಲಿಯೇ ಮೃಗೀಯವಾದ ಗುಣಗಳಿವೆ. ಮಾನವನಲ್ಲಿ ನಾನಾ ರೀತಿಯ ಗುಣಗಳು ಬರ್ತವೆ. ಒಂದು ಕ್ಷಣಕ್ಕೆ ಒಂದೊಂದು ರೀತಿಯ ಗುಣಗಳು ಏನ್ ಮಾಡ್ತೇವೆ, ಮಾನವನಿಗೆ ಬಂದು ಹೋಗ್ತಾ ಇರ್ತವೆ. ಪ್ರೀತಿ, ಸ್ನೇಹ, ಕರುಣೆ, ಬಾಂಧವ್ಯದಿಂದ ಕ್ರೂರತೆಯನ್ನು ಕಳೆದು ಮಾನವೀಯ ಗುಣ ಸಂಪನ್ನನಾದರೆ ಅವನ ಬದುಕು ಸಾರ್ಥಕ. ಪ್ರೀತಿ, ಸ್ನೇಹ, ಕರುಣೆ, ಬಾಂಧವ್ಯಗಳು ಮಾನವನಲ್ಲಿ ಇದ್ರೆ ಅವನ ಗುಣಗಳು ಏನಾಗಿರ್ತವೆ ಅಂತಂದ್ರೆ ಸಂಪನ್ನನಾಗಿದ್ರೆ ಅವನ ಬದುಕು, ಅವನ ಜೀವನ ಏನಾಗಿರುತ್ತೆ, ಸಾರ್ಥಕತೆಯನ್ನು ಹೊಂದುತ್ತೆ. ನಮ್ಮ ಹಣ, ಅಧಿಕಾರ, ಸಂಪತ್ತೆಲ್ಲವೂ ಕ್ಷಣಿಕ. ನಮ್ಮಲ್ಲಿರ್ತಕ್ಕಂಥ ಹಣ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಇವೆಲ್ಲವೂ ಕೂಡ ಕ್ಷಣಿಕ. ಅಂದ್ರೆ ಇವತ್ತಿದ್ದು ನಾಳೆ ಇಲ್ದಂಗಿರವು. ಅವುಗಳು ಯಾವ ಸಮಯದಲ್ಲಾದರೂ ಬದಲಾವಣೆ ಆಗ್ಬೋದು. ಹೆಣ್ಣು, ಹೊನ್ನು, ಮಣ್ಣು ಈ ಮೂರೂ ಕೂಡ ಯಾವ ಕ್ಷಣದಲ್ಲಿ, ಯಾವ ಸಮಯದಲ್ಲಾದರೂ ಕೂಡ ಬದಲಾವಣೆಯನ್ನ ಹೊಂದಬಹುದು. ಎಂತಹ ಕಷ್ಟ ಸಮಯದಲ್ಲೂ ಅಂಜದೆ ಸವಾಲುಗಳನ್ನು ತಾಳ್ಮೆಯಿಂದ ಎದುರಿಸಿದರೆ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಬಹುದೆಂಬ ಆಶಯ ಇಲ್ಲಿ ಕಾಣಬಹುದಾಗಿದೆ. ನಮಗೆ ಎಂಥ ಕಷ್ಟಗಳು ಬಂದರೆ ನಾವೇನು ಮಾಡ್ಬೋದು, ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ದೃಢವಾಗಿತ್ತು ಅಂದರೆ ನಾವು ಎಂಥ ಕಷ್ಟಗಳನ್ನು ಕೂಡ ದಾಟಿ ಯಶಸ್ಸನ್ನು ಕಾಣ್ಬೋದು ಅನ್ನೋದೇ ಇಲ್ಲಿನ ಆಶಯ ಇದೆ ಮಕ್ಕಳೇ. ಈಗ ಕತೆ ಏನು ಹೇಳುತ್ತೆ ಅಂತಂದ್ರೆ, ಆತ ಮೃದು ಸ್ವಭಾವದ ವರ್ತಕನಾಗಿದ್ದ. ಒಬ್ಬ ವರ್ತಕ ಅಂದ್ರೆ ವ್ಯಾಪಾರಿ. ವರ್ತಕ ಅಂದ್ರೆ ಏನು, ವ್ಯಾಪಾರಿ. ವರ್ತಕ ಅಂದ್ರೆ ವ್ಯಾಪಾರಿ, ಮೃದು ಸ್ವಭಾವನಾಗಿದ್ದ. ಅಂದ್ರೆ ಒಳ್ಳೆಯ ಮೃದು ವಚನ ಅವನಲ್ಲಿತ್ತು. ಮತ್ತೆ ಧರ್ಮವಂತನಾಗಿದ್ದ, ನೀತಿವಂತನೂ ಕೂಡ ಆಗಿದ್ದ. ಅವನಿಗೆ 3 ಹೆಣ್ಣು ಮಕ್ಕಳು. ಆ ವರ್ತಕನಿಗೆ, ವ್ಯಾಪಾರಿಗೆ ಎಷ್ಟು ಜನ ಹೆಣ್ಣು ಮಕ್ಕಳಿದ್ರು? 3 ಜನ ಹೆಣ್ಣು ಮಕ್ಕಳಿದ್ರು. ಹಿರಿಯರಾದ ಇಬ್ಬರು ಬಿಂಕ. ಹಿರಿಯರಾದ ಇಬ್ಬರ ಹೆಸರೇನು? ಬಿಂಕ. ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿ ಕಾಣಬೇಕು ಅನ್ನುವಂತಹ ಗುಣಗಳನ್ನು ಹೊಂದಿರತಕ್ಕಂಥವ್ರು. ಬಡಿವಾರದ ಹುಡುಗಿಯರು ಅಂದ್ರೆ ಫ್ಯಾಷನ್ ಪಾರ್ಟಿಯವರು. ಫ್ಯಾಷನ್ ಪಾರ್ಟಿ, ಗೆಳೆಯರೆಂದರೆ ಪಂಚಪ್ರಾಣ. ಅವ್ರ ಗೆಳತಿಯರು ಅಂತಂದ್ರೆ ಪಂಚಪ್ರಾಣ. ಅವರಿಗೆ ಗೆಳತಿಯರನ್ನ, ಫ್ರೆಂಡ್ಸ್ಗಳನ್ನ ಬಿಟ್ಟು ಒಂದು ಕ್ಷಣನೂ ಕೂಡ ಇರ್ತಾ ಇರಲಿಲ್ಲ. ತಂದೆ ಶ್ರೀಮಂತ ವರ್ತಕನಾಗಿದ್ದುದರಿಂದ ತೊಂದರೆ ಆಗಲಿಲ್ಲ. ಅವರ ತಂದೆ ಶ್ರೀಮಂತನಾಗಿರೋದ್ರಿಂದ, ಶ್ರೀಮಂತ ವ್ಯಾಪಾರಿ ಆಗಿರೋದ್ರಿಂದ ಆ ಇಬ್ಬರು ಬಿಂಕ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಲಿಲ್ಲ. 3ನೆಯ ಹುಡುಗಿ ತಂದೆಯಷ್ಟೇ ಮೃದು ಸ್ವಭಾವದವಳಾಗಿದ್ಳು. ಆದರೆ 3ನೆಯ ಹೆಣ್ಣು ಮಗಳು ತಂದೆ ಯಾವ ರೀತಿ ಮೃದು ವಚನದಿಂದ ಮಾತಾಡಿಸ್ತಾ ಇದ್ದ, ತಂದೆ ಯಾವ ರೀತಿ ಧರ್ಮವಂತನಾಗಿದ್ದ, ಅದೇ ರೀತಿ ಈ 3ನೆಯ ಹೆಣ್ಣು ಮಗಳು ಕೂಡ ತುಂಬ ಸತ್ಯವಂತೆ, ಧರ್ಮವಂತೆ, ನೀತಿವಂತೆ, ಮೃದು ಸ್ವಭಾವದಳು ಆಗಿದ್ಲು. ಆಕೆಗೆ ತಂದೆಯ ನೆಮ್ಮದಿ ಮುಖ್ಯ. ಅವಳ ತಂದೆಯ ನೆಮ್ಮದಿ ಅವಳಿಗೆ ತುಂಬ ಮುಖ್ಯ ಆಗಿತ್ತು. ರೂಪವತಿಯಾದ ಈಕೆಯನ್ನು ಎಲ್ಲರೂ ಸುಂದರಿ ಎಂದೇ ಕರೆಯುತ್ತಿದ್ದರು. ಆದರೆ ಅವಳ ಸ್ವಭಾವಕ್ಕೆ, ಅವಳ ಮುಖವೂ ಕೂಡ, ಅವಳ ತೇಜಸ್ಸು ಕೂಡ ತುಂಬ ಸುಂದರವಾಗಿತ್ತು. ಆದ್ದರಿಂದ ಎಲ್ಲ ಜನರು ಕೂಡ ಅವಳನ್ನು ಸುಂದರಿ ಅಂತಲೇ ಏನು ಮಾಡ್ತಾ ಇದ್ರು, ಕರೀತಾ ಇದ್ರು. ಯಾರನ್ನ? ವರ್ತಕನ 3ನೆಯ ಹೆಣ್ಣು ಮಗಳನ್ನ. ಈಗಿರ್ಬೇಕಾದ್ರೆ ವರ್ತಕನ ಕಷ್ಟಗಳು ಶುರುವಾದವು. ಹೀಗೆ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಆ ವ್ಯಾಪಾರಿಗೆ ಕಷ್ಟಗಳು ಬರೋದಕ್ಕೆ ಶುರುವಾದವು. ಅವನ ವ್ಯಾಪಾರ ಕುಸಿದು ಬಿತ್ತು. ಆ ಶ್ರೀಮಂತ ವರ್ತಕನ ವ್ಯಾಪಾರ ಕುಸಿದು ಬಿತ್ತು. ಏನೋ ಕಾರಣದಿಂದ ಕುಸಿದು ಬೀಳುತ್ತೆ. ಬರಬೇಕಾಗಿದ್ದ ಹಣ ಬರಲಿಲ್ಲ. ಇಲ್ಲೇ ಯಾರೋ ಕೊಡಬೇಕಾಗಿರ್ತಕ್ಕಂಥ ಹಣ
ಕೊಡಲಿಲ್ಲ. ಸರಕುಗಳನ್ನು ತರಲು ದೂರದ ದೇಶಕ್ಕೆ ಪ್ರಯಾಣಿಸಿದ್ದ ಹಡಗುಗಳು ಹಿಂದಿರುಗಲಿಲ್ಲ. ಸರಕು ಅಂತಂದ್ರೆ ವಸ್ತುಗಳನ್ನ, ಸರಕುಗಳು ಅಂದ್ರೆ ವಸ್ತುಗಳು. ವಸ್ತುಗಳು ವಸ್ತುಗಳನ್ನು ತಗೊಂಬರೋದಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗಿರ್ತಕ್ಕಂಥ ಹಡಗುಗಳು ವಾಪಸ್ ಬರಲಿಲ್ಲ. ಅವನ ಸಾಲಗಳು ಅವನನ್ನು ಬಾಧಿಸತೊಡಗಿದ್ದವು. ಆ ವರ್ತಕ ಮಾಡಿರ್ತಕ್ಕಂಥ ಸಾಲಗಳು ಅವನನ್ನು ಬಾಧಿಸಲು ಅಂದರೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ವು. ಬಾಧಿಸುವುದು ಅಂದರೆ ತೊಂದರೆ ಪಡಿಸುವುದು, ಬಾಧಿಸುವುದು ಅಂದರೆ ತೊಂದರೆ ಪಡಿಸುವುದು. ಸಾಲ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಏನ್ ಮಾಡಕ್ಕೆ ನಿಂತ್ಕೊಂಡ್ರು, ಅವನಿಗೆ ಕಿರುಕುಳವನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಇಬ್ಬರಾದ ಇದ್ದಬದ್ದ ಸ್ಥಿರಾಸ್ತಿ ಚರಾಸ್ತಿಯನ್ನೆಲ್ಲ ಮಾಡಿ ಸಾಲ ತೀರಿಸ್ತಾನೆ. ಆ ವ್ಯಾಪಾರಿ ಏನ್ ಮಾಡ್ತಾನೆ, ಅವನಲ್ಲಿರ್ತಕ್ಕಂಥ ಸ್ಥಿರ ಆಸ್ತಿ ಚರ ಆಸ್ತಿ ಎಲ್ಲವನ್ನು ಕೂಡ ಮಾರಿ ಏನ್ ಮಾಡ್ತಾನೆ, ಎಲ್ಲಾ ಸಾಲವನ್ನ ತೀರಿಸ್ತಾನೆ. ಉಳಿದ ಪುಟ್ಟ ಮೊತ್ತದಲ್ಲಿ, ಮೊತ್ತ ಅಂದ್ರೆ ಹಣ, ಉಳಿದ ಸಣ್ಣ ಸ್ವಲ್ಪವೇ ಸ್ವಲ್ಪ ಹಣ ಉಳಿದಿತ್ತು. ಹಳ್ಳಿಯ ಕಡೆ ಒಂದು ಮನೆ ಕೊಂಡು ತನ್ನ ಹೆಣ್ಣು ಮಕ್ಕಳನ್ನು ಕರೆದು ಹೇಳಿದ. ಹಳ್ಳಿಯಲ್ಲಿ ಒಂದು ಸಣ್ಣ ಮನೆಯನ್ನು ಕೊಂಡುಕೊಂಡು ತನ್ನ 3 ಹೆಣ್ಣು ಮಕ್ಕಳನ್ನು ಕರೆದು ಹೇಳ್ತಾನೆ. ಏನಂತ, ಮಕ್ಕಳೇ, ನನ್ನ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿದೆ. ನೋಡಿ ಮಕ್ಕಳೇ, ನನ್ನ ಈಗ ಇರುವಂತಹ ಸ್ಥಿತಿ ನಿಮಗೀಗಾಗಲೇ ತಿಳಿದಿದೆ. ನಾವಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ. ನಾವಿನ್ನು ಈ ದೊಡ್ಡ ಪಟ್ಟಣದಾಗೆ, ಈ ದೊಡ್ಡ ಸಿಟಿಯಲ್ಲಿ ವಾಸ ಮಾಡೋದು ತುಂಬ ಕಷ್ಟ. ಆದ್ದರಿಂದ ಹಳ್ಳಿಗೆ ಹೋಗಬೇಕಾಗಿದೆ. ಆದ್ದರಿಂದ ನಾವೇನು ಮಾಡಬೇಕು, ನಮ್ಮ ಹಳ್ಳಿಗೆ ವಾಪಸ್ಸು ಹೋಗೋಣ, ದಯಮಾಡಿ ಸಹಕರಿಸಿ ಎಂದು ಹೇಳಿದೆ. ದಯಮಾಡಿ ಸಹಕರಿಸಿ, ನನ್ನ ಜೊತೆಗೆ ಬಂದು ನಮ್ಮ ಹಳ್ಳಿಯಲ್ಲಿ ನಾವು ಜೀವನವನ್ನು ನಡೆಸೋಣ ಅಂತ ಆ ವರ್ತಕ, ದೊಡ್ಡ ವ್ಯಾಪಾರಿ ತನ್ನ ಮಕ್ಕಳಿಗೆ 3 ಮಕ್ಕಳನ್ನು ಕರೆದು ಹೇಳ್ತಾನೆ. ಮೊದಲ 2 ಹುಡುಗಿಯರಿಗೆ ಆಘಾತ, ನಿರಾಸೆ. ಆ ಮೊದಲ 2 ಹುಡುಗಿಯರು ಫ್ಯಾಷನ್ ಪಾರ್ಟಿ, ಬಡಿವಾರದ ಹುಡುಗಿಯರಿದ್ರ ಬಿಂಕಗಳು, ಅವರಿಗೆ ತುಂಬ ಆಘಾತ. ಅಯ್ಯೋ, ನಾವು ಸಿಟಿ ಬಿಟ್ಟು ಹಳ್ಳಿಗೆ ಹೋಗ್ಬೇಕಲ್ಲ, ಹೆಂಗ್ ಜೀವನ ಮಾಡೋದು ಹಳ್ಳಿಗೆ ಅನ್ನುವಂತಹ ಆಘಾತ ಆಗಿತ್ತು. ಮೊದಲು ತಾವು ಹಳ್ಳಿಗೆ ಸುತಾರಾಮ್ ಬರುವುದಿಲ್ಲವೆಂದು ಹಠ ಹಿಡಿದರು. ಸುತಾರಾಮ್ ಅಂದ್ರೆ ಕಡ್ಡಾಯವಾಗಿ, ಸುತಾರಾಮ್ ಸುತಾರಾಮ್ ಅಂದ್ರೆ ಕಡ್ಡಾಯವಾಗಿ, ನಾವು ಕಡ್ಡಾಯವಾಗಿ ಏನ್ ಮಾಡಲ್ಲ, ಹಳ್ಳಿಗೆ ಬರೋದಿಲ್ಲ ಅಂತ ಏನ್ ಮಾಡ್ತಾರೆ, ಆ 2 ಹೆಣ್ಣು ಮಕ್ಕಳು ಬಡಿವಾರದ ಫ್ಯಾಷನ್ ಪಾರ್ಟಿ ಬಿಂಕುಗಳು ಏನ್ ಮಾಡ್ತಾರೆ, ಹಠವನ್ನ ಹಿಡಿತಾರೆ. 3ನೇ ಹುಡುಗಿ ಮಾತ್ರ ಹೊರಡಲು ಹಣಿಯಾದ್ಲು. ಹಣಿ ಅಂತಂದ್ರೆ ಸಿದ್ಧತೆ. ಹಣಿ ಅಂದ್ರೆ ಸಿದ್ಧತೆ. ಆ 3ನೇ ಹುಡುಗಿ ಏನ್ ಮಾಡಿದ್ಲು, ಊರಿಗೆ ಹೊರಡೋದಿಕ್ಕೆ, ಹಳ್ಳಿಗೆ ಹೋಗೋದಿಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡು ಹೋಗಬೇಕಾದ ಅನಿವಾರ್ಯತೆಯನ್ನ ತಿಳಿದು ಮೊದಲ 2 ಮಕ್ಕಳು ಅಳುತ್ತಲೇ ಹೊರಟರು. ಇನ್ನೇನು ಅನಿವಾರ್ಯ, ಹೋಗಲೇಬೇಕು, ಇಲ್ಲಾಂದ್ರೆ ಜೀವನ ಮಾಡೋದು ಸಿಟಿಯಲ್ಲಿ ತುಂಬಾ ಕಷ್ಟ. ಆದ್ರಿಂದ ಆ ಮೊದಲ 2 ಹೆಣ್ಣು ಮಕ್ಕಳು ಕೂಡ ಅಳುತ್ತಲೇ ಹೊತ್ಕಂತಲೇ ಏನ್ ಮಾಡ್ತಾರೆ ಅಂದ್ರೆ ಸಿಟಿಯನ್ನ ಬಿಟ್ಟು ಹಳ್ಳಿಗೆ ಹೋಗೋಕೆ ರೆಡಿ ಆಗ್ತಾರೆ. ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ಅಷ್ಟೇನು ತೊಂದರೆ ಆಗಲಿಲ್ಲ. ಬಡತನ ಬಂದಿರೋದ್ರಿಂದ ಆ ವ್ಯಾಪಾರಿಗೆ ಮತ್ತೆ ಆ ಸಣ್ಣ 3ನೇ ಹುಡುಗಿ ಸುಂದರಿಗೆ ಏನೂ ಕಷ್ಟ ಆಗಲಿಲ್ಲ. ಅವರ ಜೀವನ ಸರಳವಾಗಿತ್ತು. ವರ್ತಕನ ಮತ್ತೆ ಸುಂದರಿಯ ಜೀವನ ತುಂಬಾ ಸರಳತೆ, ಸುಂದರದ ಜೀವನ ಆಗಿತ್ತು. ಹೀಗಿದ್ದಾಗ ಒಂದು ದಿನ ವರ್ತಕ ಅಳುದುಳಿದ ಹಡಗು ಬರುವ ಸುದ್ದಿ ಕೇಳಿ ಬಂತು. ಒಂದಿನ ಜೀವನವನ್ನು ನಡೆಸ್ತಾ ಇದ್ದಾರೆ, ಯಾವುದೋ ಒಂದು ಹಡಗು ಬರುತ್ತೆ ಅನ್ನುವಂತಹ ಒಂದು ವರ್ತಮಾನ ಅಂದ್ರೆ ಸುದ್ದಿ ಕೇಳಿ ಬರುತ್ತೆ. ಆಗ ಏನ್ ಮಾಡ್ತಾನೆ ಅಂತಂದ್ರೆ, ವರ್ತಕ ಹಡಗನ್ನ ಸ್ವಾಗತಿಸಲು ನಗರಕ್ಕೆ ಹೊರಟ. ಆ ಹಡಗು ಬರುತ್ತಾನೆ, ನೋಡೋಣ ಅಂತ ಏನ್ ಮಾಡ್ತಾನೆ, ಆಸೆಯಿಂದ ಆ ಸಿಟಿ ನಗರಕ್ಕೆ ಹೋಗ್ತಾನೆ. ಆಗ 2 ಹಿರಿಯ ಹೆಣ್ಣು ಮಕ್ಕಳು ಬಟ್ಟೆ, ಒಡವೆ, ಅಲಂಕಾರದ ವಸ್ತುಗಳ ಪಟ್ಟಿ ನೀಡಿದ್ರೆ, ಆ 2 ಬಡಿವಾರದ ಬಿಂಕಗಳಿದ್ರಲ್ಲ, ಅವರು ಬಟ್ಟೆ, ಒಡವೆ, ಇನ್ನು ಸುಂದರದ ವಸ್ತುಗಳನ್ನು ತಗೊಂಬರೋದಕ್ಕೆ ಹೇಳಿದ್ರೆ, ಇನ್ನ 3ನೇ ಹುಡುಗಿ ತನಗೊಂದು ಗುಲಾಬಿ ಹೂಗಳ ಗೊಂಚಲು ತರಬೇಕೆಂದು ಕೇಳಿಕೊಂಡ್ಳು. ಅಪ್ಪ, ನನಗೊಂದು ಗುಲಾಬಿ ಹೂವಿನ ಗೊಂಚಲು ತಂದುಕೊಡು ಅಂತ ಏನ್ ಮಾಡ್ತಾಳೆ ಸುಂದರಿ ತನ್ನ ತಂದೆಗೆ ಕೇಳ್ಕೊಳ್ತಾಳೆ.
ವರ್ತಕ ಅಡಗಿಗಾಗಿ ಕಾದ. ವರ್ತಕ ಅಡುಗು ಬರುತ್ತೆ 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 ಅಂತ ಕಾದ. ಆದರೆ ಅದು ಬರಲೇ ಇಲ್ಲ. ಆದರೆ ಹಡಗು ಮಾತ್ರ ಬರಲೇ ಇಲ್ಲ. ನಿರಾಶನಾಗಿ ಹಳ್ಳಿಯ ಕಡೆ ಹೊರಟ. ನಿರಾಶೆಯಿಂದ ಏನು ಮಾಡ್ತಾನೆ, ಹಳ್ಳಿಯ ಕಡೆಗೆ ಹೊರಡ್ತಾನೆ. ಇನ್ನೇನು ಮಾಡ್ತಾನೆ, ಹಡಗು ಬರದೇ ಇದ್ರೆ ನಿರಾಶೆಯಿಂದ ಹಳ್ಳಿ ಕಡೆಗೆ ಹೊರಡ್ತಾನೆ. ಗಾಡಿಗೆ ಕಾಸಲ್ಲದೆ ನಡೆದುಕೊಂಡು ದಟ್ಟ ಅರಣ್ಯದಲ್ಲಿ ಸಾಗಿದ. ಗಾಡಿಗೆ ದುಡ್ಡು ಕೊಡೋಕ್ಕೆ ಹಣ ಇಲ್ಲ ಅವನ ಹತ್ರ. ಅವನೇನು ಮಾಡ್ತಾನೆ ಅಂತಂದರೆ ಅರಣ್ಯದಲ್ಲಿ, ಅಂದರೆ ದಟ್ಟದಾಗಿರ್ತಕ್ಕಂಥ ಕಾಡು ಆಗಿರ್ತಕ್ಕಂಥ ಅರಣ್ಯದಲ್ಲಿ ಒಬ್ಬನೇ ಸಾಗಿದ. ಅಂದರೆ ನಡ್ಕೊಂಡು ಹೋಗ್ತಾನೆ. ಹೊತ್ತು ನೆತ್ತಿಗೇರಿತ್ತು, ಅಂದರೆ ತುಂಬ ಹೊತ್ತು ಮೇಲು ಬಂದಿತ್ತು. ಹಸಿವಿನಿಂದ ಬಳಲಿದ್ದ. ಅವನಿಗೆ ತುಂಬ ಹಸಿವಾಗಿತ್ತು. ಯಾರಿಗೆ? ಆ ವ್ಯಾಪಾರಿಗೆ. ಇದ್ದಕ್ಕಿದ್ದಂತೆ ಕಾಡಿನ ನಡುವೆ ಭವ್ಯ ಬಂಗಲೆಯೊಂದು ಗೋಚರಿಸಿತು. ಇದಕ್ಕಿದ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಕಾಡಿನಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಅರಮನೆಯಂತೆ ಇರುವಂತಹ ಒಂದು ಬಂಗಲೆ ಅವನ ಕಣ್ಣಿಗೆ ಕಾಣುತ್ತೆ. ಗೋಚರಿಸು ಅಂದರೆ ಕಾಣಿಸುತ್ತೆ. ಅದೊಂದು ಮನೋಹರ ಅರಮನೆ. ಅದು ಸುಂದರವಾಗಿರ್ತಕ್ಕಂಥ ಅರಮನೆಯಾಗಿತ್ತು ಮತ್ತು ನಿರ್ಜನವಾಗಿತ್ತು. ಅಂದರೆ ಶಬ್ದವಿಲ್ಲದ ಪ್ರದೇಶ, ಯಾರೂ ಇಲ್ಲದೇ ಇರತಕ್ಕಂಥ ಪ್ರದೇಶ ಅದಾಗಿತ್ತು. ಮತ್ತು ಮೌನವಾಗಿತ್ತು, ಯಾರೂ ಇಲ್ಲ ಅಲ್ಲಿ. ಅಂಜಿಕೆಯಿಂದಲೇ ಎಲ್ಲವನ್ನ ನೋಡುತ್ತಾ ಸಾಗಿದ. ಅಂಜಿಕೆ ಅಂದರೆ ಹೆದರಿಕೆ. ಅಂಜಿಕೆ ಅಂದರೆ ಮಕ್ಕಳೇ ಹೆದರಿಕೆ. ಹೆದರಿಕೆಯಿಂದಲೇ ಏನು ಮಾಡ್ತಾನೆ, ಅವನು ಮುಂದಕ್ಕೆ ಸಾಗ್ತಾ ಇರ್ತಾನೆ. ಅಲ್ಲೊಂದು ಕೋಣೆಯಲ್ಲಿ ಭಕ್ಷ್ಯಭೋಜ್ಯಗಳನ್ನು ಇಡಲಾಗಿತ್ತು. ಭಕ್ಷ್ಯಭೋಜ್ಯಗಳು ಅಂತಂದರೆ ರುಚಿಕರವಾಗಿರ್ತಕ್ಕಂಥ ತಿನಿಸುಗಳು. ಭಕ್ಷ್ಯಭೋಜ್ಯಗಳು ಅಂತಂದರೆ ರುಚಿಕರವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಒಂದು ಕೋಣೆಯಲ್ಲಿ ಸಂಗ್ರಹಿಸಿ ಇಟ್ಟಿದ್ರು. ಎಲ್ಲಿ? ಆ ಕಾಡಿನಲ್ಲಿರುವಂತಹ ಅರಮನೆಯ ಒಳಗೆ ಒಂದು ಕೋಣೆಯಲ್ಲಿ. ಹಸಿವು ತಾಳಲಾರದೆ ಉಂಡ. ಅವನೇನು ಮಾಡ್ತಾನೆ, ಆ ವರ್ತಕ ಹಸಿವನ್ನು ತಾಳಲಾರದೆ ಅವನೆಲ್ಲವನ್ನು ಕೂಡ ತಿಂತಾನೆ, ಊಟ ಮಾಡ್ತಾನೆ. ಭೋಜನ ಸವಿದು ಹೊರ ಬಂದ. ಭೋಜನ ಅಂದರೆ ಊಟ ಮಾಡಿ ಹೊರಗೆ ಬರ್ತಾನೆ. ಪುಷ್ಪವನದ ಗುಲಾಬಿಗಳನ್ನು ನೋಡಿದ. ಅಲ್ಲಿರ್ತಕ್ಕಂಥ ಪುಷ್ಪವನ ಅಂದರೆ ಹೂವಿನ ವನದ ಗುಲಾಬಿಗಳನ್ನು ನೋಡ್ತಾನೆ. ತನ್ನ ಮಗಳು ಸುಂದರವಾಗಿ ಒಂದು ಗುಂಚಲು ಕಿತ್ತುಕೊಂಡ. ತನ್ನ ಮಗಳು ಅಂದರೆ ವರ್ತಕನ 3ನೆಯ ಹೆಣ್ಣು ಮಗಳಾಗಿರ್ತಕ್ಕಂಥ ಸುಂದರಿಗೆ ಒಂದು ಗೊಂಚಲು ಹೂವಿನ ಗೊಂಚಲನ್ನು ಕಿತ್ಕೊಂತಾನೆ. ಇದ್ದಕ್ಕಿದ್ದಂತೆ ಸಿಡಿಲು ಹೊಡೆದಂಥ ಶಬ್ದ. ಇದಕ್ಕಿದ್ದಂಗೆ ಸಿಡಿಲು ಅಬ್ಬರಿಸ್ತಕ್ಕಂಥ ಸಿಡಿಲು ಯಾವ ರೀತಿ ಅಬ್ಬರವನ್ನು ಮಾಡುತ್ತೋ ಆ ರೀತಿಯಾಗಿ ಒಂದು ಭೀಕರವಾಗಿರ್ತಕ್ಕಂಥ ಶಬ್ದ ಅವನಿಗೆ ಕೇಳಿಸುತ್ತೆ. ಯಾರಿಗೆ? ಆ ವರ್ತಕನಿಗೆ. ಮೃಗವೊಂದು ಉಗ್ರ ಶಬ್ದದಿಂದ ಗರ್ಜಿಸುತ್ತಾ ಅವನನ್ನು ಕೊಲ್ಲಲು ಅವನ ಕುತ್ತಿಗೆಗೆ ಕೈ ಹಾಕಿತು. ಅಂದರೆ ಆ ಭೀಕರವಾಗಿರ್ತಕ್ಕಂಥ ಮೃಗ ಏನು ಮಾಡುತ್ತೆ ಅಂತಂದರೆ, ಆ ಕಾಡು ಪ್ರಾಣಿ ಶಬ್ದದಿಂದ, ಭೀಕರ ಶಬ್ದದಿಂದ ಏನು ಮಾಡ್ತಾನೆ, ಗರ್ಜನೆಯನ್ನು ಮಾಡ್ತಾ ಆ ವರ್ತಕನ ಕುತ್ತಿಗೆಗೆ, ಅವನನ್ನು ಕೊಲ್ಲಲು ಏನು ಮಾಡುತ್ತೆ, ಅವನ ಕುತ್ತಿಗೆಗೆ ಕೈಯನ್ನು ಹಾಕುತ್ತೆ. ಯಾವುದೋ ಭೀಕರವಾಗಿರ್ತಕ್ಕಂಥ ಮೃಗ ಕುತ್ತಿಗೆಗೆ ಏನು ಮಾಡುತ್ತೆ, ಕೈಯನ್ನು ಹಾಕುತ್ತೆ, ಅವನನ್ನು ಕೊಲ್ಲಲು ಬರುತ್ತೆ. ಅಯ್ಯೋ ದೇವರೇ ಕಾಪಾಡು, ಅಯ್ಯೋ ದೇವರೇ ಕಾಪಾಡು, ಅಯ್ಯ ನನ್ನನ್ನು ಕೊಲ್ಲಬೇಡ, ಅಯ್ಯ ನನ್ನನ್ನು ಕೊಲ್ಲಬೇಡ ಕಣಯ್ಯ, ನನ್ನ ಮೇಲೆ ಕರುಣೆ ತೋರು, ನನ್ನ ಮೇಲೆ ಕರುಣೆಯನ್ನು ತೋರಿಸು ಎಂದು ವರ್ತಕ ಬೇಡಿಕೊಂಡ. ಯಾರನ್ನ? ಆ ಭೀಕರವಾಗಿರ್ತಕ್ಕಂಥ ಮೃಗವನ್ನು ವರ್ತಕ ಏನು ಮಾಡ್ತಾನೆ, ಬೇಡಿಕೊಳ್ತಾನೆ. ನಾನು ಅಯ್ಯನೂ ಅಲ್ಲ ದೇವರೂ ಅಲ್ಲ. ಆ ಮೃಗ ಹೇಳುತ್ತೆ, ನಾನು ಅಯ್ಯನೂ ಅಲ್ಲ ದೇವರೂ ಅಲ್ಲ ಮನುಷ್ಯನೂ ಅಲ್ಲ, ನಾನು ಮನುಷ್ಯ ಅಲ್ಲವೇ ಅಲ್ಲ, ನನ್ನಲ್ಲಿ ಕರುಣೆ ಇಲ್ಲ, ನನ್ನಲ್ಲಿ ಯಾವುದೇ ರೀತಿಯ ಕರುಣೆ ಅನ್ನೋದು ಇಲ್ಲವೇ ಇಲ್ಲ, ಇರಲು ಸಾಧ್ಯವೂ ಇಲ್ಲ, ನನ್ನ ಹತ್ರ ಆ ಕರುಣೆ ಅನ್ನೋ ಪದ ಇರಲು ಸಾಧ್ಯವೇ ಇಲ್ಲ. ನಿನ್ನನ್ನು ಸೀಳಿ ತಿಂದು ಆಗುತ್ತೆ, ನಾನು ನಿನ್ನನ್ನು ಸೀಳಿಕೊಂಡು ಏನು ಮಾಡ್ತೀನಿ, ನಿನ್ನನ್ನು ತಿಂದಾಕ್ತೀನಿ ಎಂದು ಕತ್ತು ಇಸ್ಕೊಡಗಿತು ಅನ್ನುತ್ತಾ ಏನು ಮಾಡುತ್ತೆ, ಕತ್ತನ್ನು ಇಚ್ಕುತ್ತೆ. ಕೊಲ್ಲಬೇಡ, ನನ್ನ ಮಗಳಿಗಾಗಿ ಒಂದು ಗೊಂಚಲು ಗುಲಾಬಿ ತಗೊಂಡಿದ್ದು ಅಪರಾಧವೇ ಇಲ್ಲ. ನನ್ನನ್ನು ಕೊಲ್ಲಬೇಡ, ನನ್ನ ಮಗಳಿಗಾಗಿ ಒಂದು ಗೊಂಚಲು ಗುಲಾಬಿ ಹೂವನ್ನು ಕಿತ್ಕೊಂಡಿದ್ದು ತಪ್ಪ, ಅಪರಾಧವೇ ಅಂತ ಕೇಳ್ದ.
ಆಗ ಆ ಭೀಕರವಾಗಿರ್ತಕ್ಕಂಥ ಮೃಗ ಹೇಳುತ್ತೆ, ತಿಂದಿದ್ದಿ ತೇಗಿದ್ದಿ ಗುಲಾಬಿ ಕಿತ್ತಿದ್ದಿ, ತಿಂದಿದ್ದಿ ತೇಗಿದ್ದಿ ಗುಲಾಬಿ ಕಿತ್ತಿದ್ದಿ ಎಂದು ಮೃಗ ಸಿಟ್ಟಿನಿಂದ ಹಬ್ಬರಿಸಿ, ಕೇಳು, ನಿನ್ನ ಬದಲಾಗಿ ನಿನ್ನ ಮುದ್ದು ಮಗಳನ್ನು ಇಲ್ಲಿ ತಂದು ಬಿಟ್ರೆ ನಿನ್ನನ್ನು ಕೊಲ್ಲೋದಿಲ್ಲ. ತಿಂದಿದೀಯಾ, ತೇಗಿದೀಯಾ, ಮತ್ತೆ ನನ್ನ ಗುಲಾಬಿಗಳನ್ನು ಕಿತ್ತಿದೀಯಾ, ನೋಡೋ, ನಿನ್ನ ಮುದ್ದು ಮಗಳನ್ನು ನನ್ನ ಹತ್ರ ತಂದು ಬಿಟ್ರೆ ಸರಿ, ಇಲ್ಲ ಅಂದರೆ ನಿನ್ನನ್ನು ಬಿಡಲ್ಲ, ನಿನ್ನ ಮಗಳನ್ನು ಬಿಡಲ್ಲ ಅಂತ ಭೀಕರವಾಗಿರ್ತಕ್ಕಂಥ ಮೃಗ ಹೇಳುತ್ತೆ. ನಿನ್ನನ್ನು ನಾನು ಕೊಲ್ಲಲ್ಲ, ನಿನ್ನ ಮಗಳನ್ನು ನನ್ನ ಹತ್ರ ತಂದುಬಿಟ್ರೆ ನಾನು ನಿನ್ನನ್ನು ಕೊಂದಾಕಲ್ಲ. ನೀನು ತಪ್ಪಿಸಿಕೊಳ್ಳಲಾರೆ, ನೀನು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಈ ಬುಟ್ಟಿ ತೆಗೆದುಕೋ, ಈ ಪುಟ್ಟಿಯನ್ನು ನೀನು ತೆಗೆದುಕೋ, ಇದರೊಂದಿಗೆ ಹೋಗು, ಇದ್ರ ಜೊತೆ ನೀನು ಹೋಗು. ನಾಳೆ ಸಂಜೆ ಒಳಗೆ ನಿನ್ನ ಮಗಳನ್ನು ಕರೆತರದಿದ್ದರೆ ನಿನ್ನ ಮಗಳನ್ನು ಒಟ್ಟಿಗೆ ಮುಗಿಸುತ್ತೇನೆ ಎಂದಿತು. ಈ ಪುಟ್ಟಿಯನ್ನು ನೀನು ತೆಗೆದುಕೊಂಡು ಹೋಗು, ನಾಳೆ ಸಂಜೆ ಒಳಗಾಗಿ ನಿನ್ನ ಮಗಳನ್ನು ಕರ್ಕೊಂಡು ಇಲ್ಲಿ ಬರಲಿಲ್ಲ ಅಂದರೆ ನಿನ್ನ ಮಗಳನ್ನು ಒಟ್ಟಿಗೆ ಮುಗಿಸ್ತೀನಿ ಅಂತ ಏನು ಮಾಡ್ತು, ಮೃಗ ವರ್ತಕನಿಗೆ, ವ್ಯಾಪಾರಿಗೆ ಹೇಳಿತು. ಪ್ರಾಣ ಉಳಿಯಿತೆಂದು ಸಮಾಧಾನಗೊಂಡು ಬುಟ್ಟಿಯೊಳಗೆ ತನ್ನ ಮನೆಗೆ ಹಿಂದಿರುಗಿದ. ಅವನೇನು ಮಾಡ್ತಾನೆ ಅಂತಂದರೆ, ವರ್ತಕ ಪ್ರಾಣ ಉಳಿಯಿತು, ಸದ್ಯ ನನ್ನ ಪ್ರಾಣ ಉಳ್ಕಂತು ಅಂತ ಏನು ಮಾಡ್ತಾನೆ, ಸಮಾಧಾನದಿಂದ ಏನು ಮಾಡ್ತಾನೆ ಅಂತಂದರೆ ಬುಟ್ಟಿಯನ್ನು ಬುಟ್ಟಿಯೊಂದಿಗೆ ತನ್ನ ಮನೆಗೆ ಹೋಗ್ತಾನೆ. ತನ್ನ ಮಕ್ಕಳನ್ನು ಕರೆದು ಮೃಗದ ಬಗ್ಗೆ ತಿಳಿಸಿದ. ತನ್ನ ಮಕ್ಕಳನ್ನು ಕರೆದು ಆ ಮೃಗ, ಆ ವ್ಯಾಘ್ರದ ಬಗ್ಗೆ ಎಲ್ಲ ವಿಚಾರವನ್ನು ಹೇಳ್ತಾನೆ. ಹಿರಿಯರೊಬ್ಬರು ಅರಣ್ಯಕ್ಕೆ ಹೋಗಲು ಒಪ್ಪಲಿಲ್ಲ. ಆ ಹಿರಿಯ ಹೆಣ್ಣು ಮಕ್ಕಳು ಇದ್ರಲ್ಲ, ಆ ಬಿಂಕಗಳು, ಅವ್ರೇನು ಮಾಡಲಿಲ್ಲ, ಅರಣ್ಯಕ್ಕೆ ಹೋಗಲು ಒಪ್ಪಿಗೆಯನ್ನು ಕೊಡಲಿಲ್ಲ. ಚಿಕ್ಕ ಮಗಳು ಸುಂದರಿ ನಾನು ಮಾತ್ರ ಹೋಗುತ್ತೇನೆ ಅಂದಳು. ಆದರೆ ಆ ಚಿಕ್ಕ ಹುಡುಗಿ ಇದ್ರ ಸುಂದರಿ, ಅವಳು ನಾನು ಹೋಗ್ತೀನಿ ಅಪ್ಪಾಜಿ, ನಾನು ಅರಣ್ಯಕ್ಕೆ ಹೋಗ್ತೀನಿ ಅಂತ ಏನು ಮಾಡಿದ್ಲು, ಒಪ್ಪಿಗೆಯನ್ನು ಕೊಟ್ಟಳು. ಸುಂದರಿಯನ್ನು ಕಾಡಿಗೆ ತಂದು ಬಿಟ್ಟನು. ಆ ಸುಂದರಿಯನ್ನು ಆ ವರ್ತಕ ಏನು ಮಾಡ್ತಾನೆ, ಕಾಡಿಗೆ ಕರ್ಕೊಂಬಂದು ಬಿಡ್ತಾನೆ. ವರ್ತಕ ಭಾರವಾದ ಹೃದಯದೊಂದಿಗೆ ಊರಿಗೆ ಹೋಗಿ ಮೃಗ ಕೊಟ್ಟ ಬುಟ್ಟಿಯನ್ನು ತೆರೆದು ನೋಡಿದ. ಆ ವರ್ತಕ ಏನು ಮಾಡ್ತಾನೆ ಅಂತಂದರೆ, ಯಾಕಂದರೆ ಮಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿದ್ದಾನೆ, ಯಾಕಂದರೆ ಮಗಳ ಮೇಲೆ ಪ್ರೀತಿ ಪ್ರೇಮ ಇರುತ್ತೆ. ಆದ್ದರಿಂದ ಆ ವರ್ತಕ ದುಃಖದಿಂದ ಏನು ಮಾಡ್ತಾನೆ ಅಂತಂದರೆ ಊರಿಗೆ ಹೋಗಿ ಆ ಬುಟ್ಟಿಯನ್ನು ತೆಗೆದು ನೋಡ್ತಾನೆ. ಆ ಬುಟ್ಟಿಯಲ್ಲಿ ಏನಿತ್ತು, ಅದರಲ್ಲಿ ವಜ್ರ, ವೈಡೂರ್ಯ, ಮುತ್ತು ರತ್ನಗಳಿದ್ವು. ಆ ಬುಟ್ಟಿಯಲ್ಲಿ ವಜ್ರ, ವೈಡೂರ್ಯ, ಮುತ್ತು, ರತ್ನ ಎಲ್ಲವೂ ಕೂಡ ಆ ಬುಟ್ಟಿಯಲ್ಲಿ ಇದ್ದು ಅವುಗಳನ್ನು ಬಳಸಿ ಹಿರಿಯ ಮಕ್ಕಳ ಮದುವೆ ಮಾಡಿದ. ಆ ವಜ್ರ, ವೈಡೂರ್ಯ ಎಲ್ಲವನ್ನ ಬಳಸಿ ಮಾರಿ ಏನು ಮಾಡ್ತಾನೆ, ಆ ಹಣದಿಂದ ಆ ಹಿರಿಯ ಇಬ್ಬರು ಹೆಣ್ಣು ಮಕ್ಕಳನ್ನು, ಬಿಂಕಗಳನ್ನು ಮದುವೆಯನ್ನು ಮಾಡ್ತಾನೆ. ಇತ್ತ ಸುಂದರಿ ಭಯದಿಂದಲೇ ಅರಮನೆಯ ಪ್ರವೇಶ ಮಾಡಿದ್ದು. ಈ ಸುಂದರಿ ಕಾಡಿನಲ್ಲಿ ಬಂದಿದ್ದಲ್ಲ, ಹಳೆ ಮಾಡ್ತಾಳೆ, ಭಯದಿಂದಲೇ ಏನು ಮಾಡ್ತಾಳೆ ಅಂತಂದರೆ ಅರಮನೆಯ ಪ್ರವೇಶವನ್ನು ಮಾಡ್ತಾಳೆ, ಅರಮನೆಯ ಒಳಗಡೆ ಪ್ರವೇಶವನ್ನು ಮಾಡ್ತಾಳೆ. ಆ ಗೃಹದಲ್ಲಿ ಸುಂದರಿಯ ನೆಚ್ಚಿನ ಪುಸ್ತಕ ಭಂಡಾರವಿತ್ತು. ಆ ಗೃಹದಲ್ಲಿ, ಗೃಹ ಅಂತಂದರೆ ಆ ಸುಂದರವಾಗಿರ್ತಕ್ಕಂಥ ಮನೆ. ಗೃಹ ಅಂದರೆ ಏನು, ಮನೆ. ಗೃಹ ಅಂದರೆ ಆ ಮನೆಯಲ್ಲಿ ಸುಂದರವಾಗಿರ್ತಕ್ಕಂಥ ಪುಸ್ತಕಗಳು, ಅವಳಿಗೆ ಪ್ರೀತಿಯಿಂದ ಇರ್ತಕ್ಕಂಥ ಪುಸ್ತಕಗಳು ಅವಳಲ್ಲಿತ್ತು. ಸಂಗೀತದ ಹಿಂಪಿತ್ತು. ಸಂಗೀತ ಅಂತಂದರೆ ವಾದ್ಯದ ಹಿಂಪಿತ್ತು. ಆ ಮೃಗವಾದರೂ ಭೀಕರವಾಗಿತ್ತು. ಆ ಮೃಗ ನೋಡುವುದಕ್ಕೆ ತುಂಬ ಕೆಟ್ಟದಾಗಿ ಇತ್ತು, ಭೀಕರವಾಗಿತ್ತು. ಕೋರೆ ಹಲ್ಲು, ಹೊಂದಿಯ ದೇಹ. ಆ ಮೃಗದ ಆಕಾರ ಹೇಗಿತ್ತು, ಕೋರೆ ಹಲ್ಲು, ಹೊಂದಿಯಂತೆ ಇರುವಂತಹ ದೇಹ. ತೋಳದ ಚಲನೆಯನ್ನು ಪಡೆದಿದ್ದ ಮೃಗ ಕರ್ಕಶ ಸದ್ದು. ತೋಳದ ಚಲನೆ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇತ್ತು, ತೋಳದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಕರ್ಕಶ ಸದ್ದು ಅಂದರೆ ಕೆಟ್ಟ ಶಬ್ದವನ್ನು ಮಾಡ್ತಾ ಇತ್ತು. ಗೊಗ್ಗರು ಧ್ವನಿಯೊಂದಿಗೆ ಅವಳನ್ನು ದಿಟ್ಟಿಸಿ ನೋಡುತ್ತಾ, ಗೊಗ್ರು ಗುರ್ 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 ಅಂತ ಇತ್ತು. ಯಾವುದು, ಮೃಗ. ದಿಟ್ಟಿಸಿ ನೋಡುತ್ತಾ ಕೇಳುತ್ತೆ, ನೀನು ಸಂತೋಷದಿಂದ ಬಂದೆಯಾ? ಮೃಗ ಏನು ಮಾಡ್ತೀವಿ, ಸುಂದರಿಯನ್ನು ಕೇಳುತ್ತೆ, ನೀನು ಸಂತೋಷದಿಂದ ಇಲ್ಲಿಗೆ ಬಂದೆಯಾ ಎಂದು ಕೇಳಿತು. ಸುಂದರಿ ಬೈಲಿಂದ ಹ್ಞೂ ಅಂದಳು. ಸುಂದರಿ ಬೈಲಿಂದ ಏನು ಮಾಡ್ತಾನೆ, ಹ್ಞೂ ನಾನು ಸಂತೋಷದಿಂದಲೇ ಬಂದೆ ಅಂತ ಅಂದಳು. ಯಾರೋ, ಸುಂದರಿ. ಒಳ್ಳೆಯದು, ನೀನು ಒಳ್ಳೆಯವಳು. ಒಳ್ಳೆಯದು, ನೀನು ಒಳ್ಳೆಯದು. ನಾನು ನಿನಗೆ ಇಷ್ಟವಾ? ಅದು ಮತ್ತೆ ಕೇಳ್ತು.
ಯಾವುದು? ಮೃಗ. ನಾನು ನಿನಗೆ ಇಷ್ಟನಾ ಅಂತ ಮೃಗ ಕೇಳ್ತು. ಸುಂದರಿಗೆ ಇನ್ನೂ ಭಯವಾಯಿತು. ಸುಂದರಿಗೆ ತುಂಬಾ ಭಯ ಆಗ್ಬಿಡ್ತು. ಆಕೆ ಅಂಜುತ್ತ ಅಂದ್ರೆ ಹೆದರುತ್ತ, ಅಂಜುತ್ತ ಅಂತಂದ್ರೆ ಅಂಜಿಕೆ ಅಂದ್ರೆ ಹೆದರುತ್ತ ಏನ್ ಮಾಡ್ತಾಳೆ ಅಂತಂದ್ರೆ, ನಾನು ಸುಳ್ಳು ಹೇಳಲಾರೆ, ನಾನು ನಿನ್ನ ಹತ್ರ ಸುಳ್ಳನ್ನ ಹೇಳಲಾರೆ, ನೀನು ಕುರೂಪಿ, ನೀನು ಚೆನ್ನಾಗಿಲ್ಲ, ಕುರೂಪಿ, ಆದರೂ ನೀನು ತುಂಬ ಒಳ್ಳೆಯವನಂತಿದ್ದಿ, ಆದರೂ ಕೂಡ ನೀನು ನೋಡೋದಕ್ಕೆ ತುಂಬ ಒಳ್ಳೆಯ ನನಗೆ ಕಾಣ್ತೀಯ ಎಂದಳು. ನನ್ನ ಹೃದಯ ಒಳ್ಳೆಯದಿರಬಹುದು, ಆದರೆ ನಾನು ಮೃಗ. ನನ್ನ ಹೃದಯ, ನನ್ನ ಮನಸ್ಸು ಒಳ್ಳೆಯದಿರ್ಬೋದು, ಆದರೆ ನಾನು ಮೃಗ, ಪ್ರಾಣಿ ಅಂತ ಏನು ಮಾಡುತ್ತೆ ಆ ಮೃಗ ಹೇಳುತ್ತೆ. ಅದಕ್ಕೆ ಸುಂದರಿ, ಮೃಗ ಒಳ್ಳೆಯ ಹೃದಯ ಹೊಂದಿದ್ದರೂ ಮೃಗದ ಆಕಾರ ಹೊಂದಿರುವುದು ಸಹಜ. ಮೃಗ ಒಳ್ಳೆಯ ಹೃದಯ ಹೊಂದಿದ್ರೂ ಕೂಡ ಮೃಗದ ಆಕಾರ ಹೊಂದಿರೋದು ಸಹಜ, ನಿಜ. ಆದರೆ ಜಗತ್ತಿನ ಅನೇಕ ಮನುಷ್ಯರು ಸುಂದರ ಆಕಾರ ಪಡೆದು ಮೃಗದ ಹೃದಯ ಹೊಂದಿರ್ತಾರೆ. ಅಂದರೆ ಮೃಗಕ್ಕೆ ಒಳ್ಳೆಯ ಗುಣಗಳಿದ್ದಾವೆ, ಆದರೆ ಒಳ್ಳೆಯ ರೂಪವನ್ನು ಹೊಂದಿರತಕ್ಕಂಥ ಮಾನವನಿಗೆ ದುಷ್ಟ ಗುಣಗಳು ಇರ್ತಕ್ಕಂಥದ್ದು ಸಹಜವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸುಂದರಿ, ನನ್ನನ್ನು ಮದುವೆ ಆಗುವೆಯಾ ಅಂತ ಕೇಳ್ತೀವಿ. ಮೃಗ, ಸುಂದರಿ ನಿನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತು. ಯಾವುದೋ ಮೃಗ ಯಾರನ್ನ? ಸುಂದರಿಯನ್ನ. ಮೃಗ ಕೇಳಿದಾಗ ಸುಂದರಿ ತೊದಲಿದಳು. ಮೃಗ ಆ ರೀತಿ ಕೇಳಿದಾಗ ಸುಂದರಿ ತೊದಲಿಸಿ ಮಾತುಗಳನ್ನು ಇರ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನನ್ನು ಮದುವೆ ಆಗಲ್ಲ. ಆಕೆಯ ಉತ್ತರದಿಂದ ನಿರಾಶನಾದ ಮೃಗ ನಿಟ್ಟುಸಿರುಬಿಟ್ಟಿತು. ಆಕೆಯ ಉತ್ತರದಿಂದ ನಿರಾಶನಾದ ಯಾರು? ಮೃಗ ನಿರಾಶನಾಗಿ ನೆಟ್ಟಿಸಿರನ್ನು ಬಿಟ್ಟಿತು. ಸಿಟ್ಟಿನಿಂದ ಬುಸುಗುಟ್ಟಿದೊಡನೆ ಇಡೀ ಅರಮನೆ ಉದುರತೊಡಗಿತು. ಸಿಟ್ಟಿನಿಂದ ಏನು ಮಾಡುತ್ತೆ? ಬುಸುಗುಟ್ಬಿಡುತ್ತೆ. ಯಾವುದೋ ಭೀಕರವಾಗಿರ್ತಕ್ಕಂಥ ಮೃಗ ಅರಮನೆ ಎಲ್ಲ ಅದರ ಬುಸುಗುಟ್ಟಕ್ಕೆ ಅರಮನೆ ನಡುಗುತ್ತೆ. ಮರುದಿನ ಸುಂದರಿಗೆ ಮೃಗ ಕಾಣಿಸ್ತಿಲ್ಲ. ಮರುದಿನ ಸುಂದರಿಗೆ ಮೃಗ ಕಾಣಲಿಲ್ಲ. ಏಕೆ ಬರಲಿಲ್ಲ ಎಂದು ಸುಂದರಿಗೆ ಕುತೂಹಲವಾಗುತ್ತಿತ್ತು. ಈ ಮೃಗ ಯಾಕೆ ಇಟತಾರು ಬರಲಿಲ್ವಲ್ಲ ಅಂತ ಸುಂದರಿಗೆ ಕುತೂಹಲ ಜಾಸ್ತಿ ಆಯಿತು. ಒಮ್ಮೊಮ್ಮೆ ನೋಡುವ ಇಷ್ಟವಾಗುತ್ತಿತ್ತು. ಸುಂದರಿಗೂ ಕೂಡ ಒಮ್ಮೊಮ್ಮೆ ಅದನ್ನು ನೋಡಬೇಕು ಅನ್ನುವಂತಹ ಇಷ್ಟ ಆಗ್ತಾ ಇತ್ತು. ಅವನ ಒರಟು ಮಾತು, ತಿಕ್ಕಲು ನಡವಳಿಕೆ ಮನಸ್ಸಿನಲ್ಲೇ ನಗುತ್ತಿರುತ್ತಿದ್ವು. ಸುಂದರಿಗೆ ಅವನ ಒರಟೊರಟು ಮಾತು, ತಿಕ್ಕಲು ನಡವಳಿಕೆ ಇವೆಲ್ಲವೂ ಕೂಡ ಸುಂದರಿಯ ಮನಸ್ಸಿನಲ್ಲಿ ನಗು ತರ್ತಾ ಇತ್ತು. ಆತನ ಕಾಳಜಿಯನ್ನು ನೆನೆದು ಮನ ಕರಗ್ತಾ ಇತ್ತು. ಮೃಗ ಮಾಡುವಂತಹ ಕಾಳಜಿಯನ್ನು ನೋಡಿ ಸುಂದರಿಗೆ ಅವಳ ಮನಸ್ಸು ಕರಗುತ್ತಾ ಇತ್ತು. ಯಾರ ಮನಸ್ಸು? ಸುಂದರಿಯ ಮನಸ್ಸು ಕರಗ್ತಾ ಇತ್ತು. ಒಂದು ದಿನ ಸುಂದರಿ, ನಾನು ನನ್ನ ತಂದೆಯನ್ನ ಕಂಡು ಮಾತನಾಡಿಸಬೇಕು, ಕಳಿಸಿದರೆ ಸಂತೋಷವಾಗುತ್ತದೆ. ಒಂದಿನ ಸುಂದರಿ ಏನು ಮಾಡ್ತಾಳೆ ಅಂತಂದರೆ, ಆ ಮೃಗವನ್ನು ಕುರಿತು, ನಾನು ನನ್ನ ತಂದೆಯನ್ನು ನೋಡಬೇಕು ಅನ್ನುವಂತಹ ಆಸೆ ನನಗಿದೆ, ನನ್ನನ್ನು ಕಳಿಸಿಕೊಟ್ರೆ ಸಂತೋಷ ಆಗುತ್ತೆ, ನನಗೆ ನಮ್ಮ ಅಪ್ಪಾಜಿ ಸಂತೋಷ ಪಡುತ್ತೆ ಅಂತ ಏನು ಮಾಡ್ತಾನೆ ಅಂತಂದರೆ, ಸುಂದರಿ ಮೃಗದ ಹತ್ರ ಕೇಳ್ತಾಳೆ. ಬರೀ 2 ದಿನ ಎಂದು ಹೋದವಳು 10ನೇ ದಿನವಾದರೂ ಅರಣ್ಯಕ್ಕೆ ಹಿಂದಿರುಗಲೇ ಇಲ್ಲ. ಬರೀ 2 ದಿವಸ ಬರ್ತೀನಿ ಅಂತ ಹೋದಳು, 10 ದಿವಸ ಆದರೂ ಕೂಡ ಏನು ಮಾಡಿಲ್ಲ, ಆ ಅರಣ್ಯಕ್ಕೆ ಹೋಗಲೇ ಇಲ್ಲ. ಆಕೆಗೆ ಅಳುಕು ಶುರುವಾಯಿತು. ಆಕೆಗೆ ತುಂಬ ಹೆದರಿಕೆ ಶುರುವಾಯಿತು. ಅಳುಕು ಭಾವನೆ ಬಂತು. ಮೃಗ ಎಂದೂ ತನ್ನ ವಚನ ಮುರಿದಿರಲಿಲ್ಲ. ಮೃಗ ಎಂದೂ ನನ್ನ ಮಾತುಗಳನ್ನು ಬಿಟ್ಟಿರಲಿಲ್ಲ, ನೋಯಿಸಿರಲಿಲ್ಲ, ನನ್ನ ಮನಸ್ಸನ್ನು ಯಾವತ್ತೂ ಕೂಡ ನೋಯಿಸಿರಲಿಲ್ಲ. ತನ್ನನ್ನು ನೆಮ್ಮದಿಯಾಗಿಡುವುದೇ ಅದರ ಸುಖ ಆಗಿತ್ತು. ನನ್ನನ್ನು ಯಾವಾಗಲೂ ಸಂತೋಷದಲ್ಲಿ ಇಡುವಂಥದ್ದೇ ಆ ಮೃಗದ ಸುಖ ಆಗಿತ್ತು. ಅದರ ಮುಖ ಚಲನವಲನ ನೆನಪಾದವು. ಆ ಮೃಗದ ಚಲನವಲನ, ಅದು ಮಾತಾಡ್ತಕ್ಕಂಥ ಎಲ್ಲದೂ ಕೂಡ ಸುಂದರಿಗೆ ನೆನಪಾಗ್ತವೆ. ಮತ್ತೆ ನೋಡಬೇಕೆಂಬ ಆಸೆ ತೀವ್ರವಾಯಿತು. ಆ ಮೃಗವನ್ನು ನಾನು ನೋಡಬೇಕು ಅನ್ನುವಂತಹ ಆಸೆ ಆ ಸುಂದರಿಗೆ ತೀವ್ರ ಆಯಿತು. ಕೂಡಲೇ ತಂದೆಗೆ ತಿಳಿಸಿ ಅರಣ್ಯಕ್ಕೆ ಹೊರಟಳು. ಕೂಡಲೇ ಅವರ ಅಪ್ಪ ತಂದೆಗೆ, ವರ್ತಕನಿಗೆ ತಿಳಿಸಿ ಅರಣ್ಯಕ್ಕೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಾಳೆ. ಅರಮನೆಯ ಸುಖಕ್ಕಿಂತ ಮೃಗದ ವ್ಯಕ್ತಿತ್ವ ಆಕೆಯ ಮನಸ್ಸನ್ನು ತುಂಬಿತ್ತು. ಆ ಮೃಗದ ವ್ಯಕ್ತಿತ್ವ ಆಕೆಯ ಮನಸ್ಸನ್ನು ತುಂಬಿತ್ತು. ಅರಮನೆಯ ಸುಖ ಅಲ್ಲ, ಆಕೆಗೆ ಆ ಮೃಗದ ವ್ಯಕ್ತಿತ್ವ ಅವಳ ಮನಸ್ಸನ್ನು ಇಡಿಸಿತ್ತು. ಅರಮನೆ ತಲುಪಿ ಮೃಗಕ್ಕಾಗಿ ಹುಡುಕಾಡಿದ್ಲು. ಅರಮನೆ ಹೋದ್ಲು, ಮೃಗ ಎಲ್ಲೈತಿ ಅಂತ ಅರಮನೆ ಒಳಗೆಲ್ಲ ಹುಡುಕಾಡಿದ್ಲು. ಅದು ಇರಲಿಲ್ಲ, ಅರಮನೆಯಲ್ಲಿ ಇರಲಿಲ್ಲ. ಅರಮನೆಯ ಆಚೆಯ ಬಂಡೆ ಮೇಲೆ ಕೂರುತ್ತಿದ್ದ ನೆನಪಾಯಿತು.
ಯಾವಾಗಲೂ ಕೂಡ ಅರಮನೆಯ ಆಚೆಯಲ್ಲಿರ್ತಕ್ಕಂಥ ಒಂದು ಬಂಡೆಯ ಮೇಲೆ ಕೂರ್ತಿರ್ತಕ್ಕಂಥದ್ದು ಅವಳಿಗೆ ನೆನಪಾಯಿತು. ಅಲ್ಲಿಗೆ ಹೋಗ್ತಾಳೆ. ಮೃಗ ನೆಲಕ್ಕೆ ಹೊರಗಿತ್ತು. ಆ ಮೃಗ ನೆಲಕ್ಕೆ ಹೊರಗಿತ್ತು. ಅದು ತೇಲುಗಣ್ಣು ಮೇಲುಗಣ್ಣಾಗಿ ಮಲಗಿತ್ತು. ತೇಲುಗಣ್ಣು ಮೇಲುಗಣ್ಣಾಗಿ ಏನು ಮಾಡಿತ್ತು, ಆ ಮೃಗ ಮಲಗಿಕೊಂಡಿತ್ತು. ಅದರ ದೇಹ ಬಡವಾಗಿ ಹೋಗಿತ್ತು. ಅದರ ದೇಹ ತುಂಬ ಬಡವಾಗಿತ್ತು. ಸತ್ತಿರಬಹುದೇ ಆಕೆ ಯೋಚನೆ ಮಾಡ್ತಾಳೆ. ಈ ಮೃಗ ಏನಾದರೂ ಸತ್ತಿರಬಹುದಾ ಅಂತ ಯೋಚನೆ ಮಾಡ್ತಾಳೆ ಎಂಬ ಭಯದಿಂದ ಮೂಗಿನ ಹತ್ತಿರ ಬೆರಳಿಟ್ಟು ನೋಡಿದ್ಲು. ಮೂಗಿನ ಹತ್ತಿರಕ್ಕೆ ಬೆರಳನ್ನು ತಂದು ನೋಡ್ತಾಳೆ. ಉಸಿರು ಹೋಗಿರಲಿಲ್ಲ. ಆ ಮೃಗದ ಉಸಿರು ಹೋಗಿರಲಿಲ್ಲ. ದುಃಖದಿಂದ ಹಪ್ಪಿ, ನೀನು ನನ್ನವನು, ನೀನು ಸಾಯಬಾರದು. ಆ ಸುಂದರಿ ದುಃಖದಿಂದ ಏನು ಮಾಡ್ತಾಳೆ, ಆ ಮೃಗವನ್ನು ಹಪ್ಕೊಂಡು, ನೀನು ನನ್ನವನು, ನೀನು ಸಾಯಬಾರದು, ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಎಂದು ಕಂಬನಿಗೆರೆದಳು. ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಏನು ಮಾಡ್ತಾಳೆ, ಕಣ್ಣೀರನ್ನು ಹಾಕ್ತಾಳೆ. ಮೃಗ ಕ್ರಮೇಣ ಉಸಿರಾಡಿತು. ಮೃಗ ಏನು ಮಾಡ್ತು, ಕ್ರಮೇಣ ಉಸಿರಾಟವನ್ನು ಆಡಲು ಶುರು ಮಾಡ್ತು. ಬಂದೆಯ ಅಂತ ಕೇಳ್ತು ಎಂದು ಸಂತೋಷಗೊಂಡಿತು. ನೀನಿಲ್ಲದೆ ನನಗೆ ಊಟ ಸೇರಲಿಲ್ಲ. ಮೃಗ ಸುಂದರಿಗೆ ಕೇಳ್ತು, ನೀನು ಇಲ್ಲದೆ ನನಗೆ ಊಟ ಸೇರಲೇ ಇಲ್ಲ, ನಿದ್ರೆನೂ ಕೂಡ ಬರಲಿಲ್ಲ, ನನಗೆ ನಿದ್ರೆನೂ ಕೂಡ ಬರಲಿಲ್ಲ. ಸುಂದರಿ ಪ್ರೀತಿಸುವುದು ಮಾತ್ರವಲ್ಲ, ನಿನ್ನನ್ನು ನಾನು ಮದುವೆ ಆಗುತ್ತೇನೆ ಎಂದಳು. ಸುಂದರಿ ಅವಾಗ, ನಿನ್ನನ್ನು ಪ್ರೀತಿಸೋದು ಮಾತ್ರ ಅಲ್ಲ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅಂದ್ಲು. ಯಾರಿಗೆ? ಮೃಗಕ್ಕೆ. ಮೃಗ ಸಂತೋಷಕ್ಕೆ ಹೀಗಿತ್ತು. ಮೃಗಕ್ಕೆ ತುಂಬ ಆನಂದಮಯವಾಗಿಬಿಡ್ತು. ಅದರ ಆಕಾರವೇ ಬದಲಾಯಿತು. ಆ ಮೃಗದ ಆಕಾರ ಏನಾಯಿತು, ಬದಲಾಗಿ ಸುಂದರ ರಾಜಕುಮಾರನಾಗಿ ಬದಲಾದನು. ಸುಂದರ ರಾಜಕುಮಾರನಾಗಿ ಏನು ಮಾಡ್ತಾನೆ, ಹೇಳ್ತಾನೆ. ಏನಂತ ಸುಂದರಿ ಹತ್ರ ಹೇಳ್ತಾನೆ, ದೇವತೆಯೊಬ್ಬಳು ನನ್ನ ಸ್ವಪ್ರತಿಷ್ಠೆ ನೋಡಿ ಮೃಗವಾಗಿಸಿ ನಿನ್ನನ್ನು ಕನ್ಯೆಯೊಬ್ಬಳು ಮನಸಾರೆ ಒಪ್ಪಿ ಪ್ರೀತಿಸುವವರೆಗೆ ಮೃಗವಾಗಿಯೇ ಇರು ಎಂದು ಶಾಪ ಹಾಕಿದ್ದಳು. ಮೃಗ ರಾಜಕುಮಾರನಾಗಿ ಬದಲಾಗಿ ಸುಂದರಿಗೆ ಹೇಳ್ತಾನೆ. ಏನಂತ, ದೇವತೆಯೊಬ್ಬಳು ನನ್ನ ಸ್ವಪ್ರತಿಷ್ಠೆಯನ್ನು ನೋಡಿ ನೀನು ನನ್ನನ್ನು ಮೃಗ ಮಾಡಿ, ನನ್ನನ್ನು ಕಾಡು ಪ್ರಾಣಿಯನ್ನಾಗಿ ಮಾಡಿ ನಿನ್ನನ್ನು ಕನ್ಯೆಯೊಬ್ಬಳು ಮನಸಾರೆ ಒಪ್ಪಿ ಪ್ರೀತಿಸುವವರೆಗೆ ನೀನು ಮೃಗವಾಗಿಯೇ ಇರುವಂತ ಏನು ಮಾಡಿದ್ಲು, ಆಕೆ ದೇವತೆ ಶಾಪವನ್ನು ಹಾಕಿದ್ದ ನನಗೆ. ನನ್ನ ಮೃಗತ್ವ ನಿನ್ನಿಂದ ಕರಗಿತು ಎಂದ. ನನ್ನ ಮೃಗತ್ವ ನಿನ್ನಿಂದ ಕರಗಿತು ಅಂತ ಏನು ಮಾಡ್ತೀನಿ, ಆ ರಾಜಕುಮಾರ ಸುಂದರಿ ಹತ್ರ ಕೇಳ್ತಾನೆ. ರಾಜಕುಮಾರ ತನ್ನ ಮಂತ್ರದಂಡದಿಂದ ಎಲ್ಲ ಪ್ರಜೆಗಳನ್ನೆಲ್ಲ ಕರೆದ. ರಾಜಕುಮಾರ ತನ್ನ ಮಂತ್ರದಂಡದಿಂದ ಎಲ್ಲ ಪ್ರಜೆಗಳನ್ನು ಕೂಡ ಕರೀತಾನೆ. ಅರಮನೆ ಇನ್ನೂ ಮೋಹಕವಾಗಿ ಜಗಜಗಿಸತೊಡಗಿತು. ಅರಮನೆ ಬೆಳಕಿನಿಂದ ಮೋಹಕವಾಗಿ ವಿದ್ಯುಲ್ಯತೆಯಿಂದ ಜಗಜಗಿಸತೊಡಗಿತು. ಸುಂದರಿ ಮತ್ತು ರಾಜಕುಮಾರನ ಮದುವೆಯಾಗಿ ನೆಮ್ಮದಿಯಿಂದ ರಾಜ್ಯಭಾರ ನಡೆಸತೊಡಗಿದರು. ಆ ಸುಂದರಿ ಮತ್ತು ರಾಜಕುಮಾರ ಮದುವೆಯಾಗಿ ಇಬ್ಬರೂ ಕೂಡ ರಾಜ್ಯಭಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಬ್ಯೂಟಿ ಆನ್ ದಿ ಬೀಸ್ಟ್ ಎಂಬ ಹೆಸರಿನ ಕಥೆಯ ಅನುವಾದ. ಈ ಕಥೆ ಏನು ಹೇಳುತ್ತೆ ಅಂತಂದರೆ, ಬ್ಯೂಟಿ ಆನ್ ದಿ ಬೀಸ್ಟ್ ಅಂದರೆ ಬರೀ ಬ್ಯೂಟಿ ಅಂದರೆ ಸುಂದರತ್ವನೇ ಅಲ್ಲ, ಸುಂದರದ ಗುಣಗಳನ್ನು ಕೂಡ ಹೊಂದಿರಬೇಕು ಅನ್ನೋದೇ ಏನು ಮಾಡುತ್ತೆ, ಈ ಪಾಠ ನಮಗೆ ತಿಳಿಸ್ಕೊಡುತ್ತೆ ಮಕ್ಕಳೇ. ಪ್ರೀತಿಯ ಮಕ್ಕಳೇ, ಈ ಪಾಠದ ಒಂದು ಕಥಾನೋಟವನ್ನು ನಾವು ನೋಡೋಣ. ಅದರಲ್ಲಿ ಚಲನಚಿತ್ರದ ಮೂಲಕ ನಾವು ಈ ಪಾಠದ ವೀಕ್ಷಣೆಯನ್ನು ಕೂಡ ಮಾಡ್ಬೋದು. ಅದನ್ನು ನೀವು ಗಮನಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಮಕ್ಕಳೇ. ಸುಂದರವಾಗಿ ಚಿತ್ರಣವನ್ನು ಮಾಡಿದರೆ ಅದರ ನೀವು ಮೃಗ ಮತ್ತು ಸುಂದರಿ ಅದರಲ್ಲಿ ಯಾವ ರೀತಿ ಆ ಕಥೆಯಲ್ಲಿ ಬರುತ್ತೆ, ಇದೇ ಕಥೆಯನ್ನು ಅವರು ಚಿತ್ರದ ಮೂಲಕ, ಕಥೆಯ ಮೂಲಕ, ವಿಡಿಯೋ ಮೂಲಕ ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡಿ ತೋರಿಸಿದರೆ ಅದನ್ನು ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ನೀವು ಆಲಿಸುವಂತಹ ಕೆಲಸವನ್ನು ಮಾಡಬೇಕು ಮಕ್ಕಳೇ. ಒಂದಾನೊಂದು ಕಾಲದಲ್ಲಿ ದೂರದ ಒಂದು ದೇಶದಲ್ಲಿ ಒಬ್ಬ ಶ್ರೀಮಂತ ವರ್ತಕ ತನ್ನ 3 ಜನ ಸುಂದರ ಹೆಣ್ಣು ಮಕ್ಕಳ ಜೊತೆ ಇದ್ದ. ಅವರಲ್ಲಿ 3ನೇವಳು ಮಿಕ್ಕವರಿಗಿಂತ ಹೆಚ್ಚು ಸುಂದರಿ ಮತ್ತು ಬುದ್ಧಿವಂತೆ. ಆದ್ದರಿಂದ ಎಲ್ಲರೂ ಅವಳನ್ನ ಬ್ಯೂಟಿ ಎನ್ನುತ್ತಿದ್ದರು. ಇನ್ನೊಂದು ಕಡೆ ಅವಳ ಸಹೋದರಿಯರಿಗೆ ಹೊಟ್ಟೆ ಉರಿ ಮತ್ತು ಕೋಪ. ತಂದೆಯ ದುಡ್ಡನ್ನ ಖರ್ಚು ಮಾಡುವುದರಲ್ಲೇ ಅವರು ನಿರತರಾಗಿದ್ದರು. ಬ್ಯೂಟಿಯ ಕನಸಲ್ಲಿ ಯಾವಾಗಲೂ ಒಬ್ಬ ರಾಜಕುಮಾರ ಬರುತ್ತಿದ್ದ. ತಾನು ಆ ರಾಜಕುಮಾರನನ್ನ ಮದುವೆಯಾಗಿ ಒಂದು ಸುಂದರವಾದ ಅರಮನೆಯಲ್ಲಿ ಅವನ ಜೊತೆ ಜೀವನ ಮಾಡುತ್ತೇನೆಂದು ಆಸೆ ಪಡುತ್ತಿದ್ದಳು. ಬ್ಯೂಟಿಯ ಜೀವನ ಅವಳ ಕನಸಿನಂತೆ ಸಂತೋಷದಿಂದ ತುಂಬಿತ್ತು.
ಆದರೊಂದು ದಿನ ಅವಳ ಹಣೆಬರಹ ಬದಲಾಯಿತು. ಭೀಕರವಾದ ಒಂದು ಚಂಡಮಾರುತ ಬಂದು ಅವಳ ಅಪ್ಪನ ಎಲ್ಲಾ ಹಡಗುಗಳು ಮುಳುಗಿ ಹೋದವು. ಹಣವೆಲ್ಲ ಕೈಬಿಟ್ಟು ಹೋಯಿತು. ಎಲ್ಲ ಮುಗಿದೋಯ್ತು ಮಕ್ಕಳೇ. ನಾವು ಶ್ರೀಮಂತರಾಗಿ ಹೋಗಿಲ್ಲ. ಚಿಂತಿಸ್ಬೇಡಿ ಅಪ್ಪ, ಎಲ್ಲಾನು ಸರಿ ಹೋಗುತ್ತೆ. ನಾವು ಇದರಿಂದ ಬೇಗ ಹೊರಗೆ ಬರ್ತೀವಿ. ನನ್ನ ಐಶ್ವರ್ಯ ನೀವೊಬ್ರೆ. ನಾನ್ ನಿಮ್ ಜೊತೆ ಖುಷಿಯಾಗಿದ್ದೀನಿ. ಅವನ ಬಡತನವೇ ಕಾರಣವಾಗಿ ಅವನ ಮನೆ ಕೆಲಸಗಾರರೆಲ್ಲ ಕೆಲಸ ಬಿಟ್ಟು ಹೊರಟು ಹೋದರು. ಬ್ಯೂಟಿ ಮನೆ ಕೆಲಸವನ್ನ ಮಾಡುತ್ತಿದ್ದರೆ ಅವಳ ಸಹೋದರಿಯರು ತಮಗಾಗುತ್ತಿರುವ ಕಷ್ಟಗಳ ಬಗ್ಗೆ ದೂರಿಡಲು ಶುರು ಮಾಡಿದರು. ತನ್ನ ಅಪ್ಪನ ಮುಖದಲ್ಲಿ ಸಂತೋಷ ಮತ್ತೆ ತುಂಬಲೆಂದು ಬ್ಯೂಟಿ ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಮತ್ತು ಒಂದು ದಿನ ತನ್ನ ಹಡಗುಗಳಲ್ಲಿ ಒಂದು ಬಂದರನ್ನು ತಲುಪಲಿದೆ ಎಂದು ವರ್ತಕನಿಗೆ ಸುದ್ದಿ ಬಂತು. ನನ್ನ ಹತ್ರ ಒಂದು ಒಳ್ಳೆ ಸುದ್ದಿ. ನನ್ನ ಹಡಗುಗಳಲ್ಲಿ ಒಂದು ಹಾರ್ಬರ್ನ ತಲುಪಿದೆ. ಇನ್ನು ಮೇಲೆ ನಾವು ಬಡವರಾಗಿರೋಲ್ಲ. ಈ ಕೂಡಲೇ ನಾನು ಹಾರ್ಬರ್ಗೆ ಹೊರಡಬೇಕು. ನನಗೆ ಹೇಳಿ, ನಿಮಗೆಲ್ಲ ನಾನು ಏನ್ ತರಬೇಕು ಅಂತ? ನಂಗೆ ಹೊಸ ಡ್ರೆಸ್ಸಸ್ ಬೇಕು. ನಂಗೆ ಆಭರಣಗಳು ಬೇಕು. ಮತ್ತೆ ನನ್ನ ಮುದ್ದಿನ ಕಂದ, ಹೇಳು, ನಿನಗೇನನ್ನು ತರಲಿ? ನಂಗೆ ನೀವು ಸುರಕ್ಷಿತವಾಗಿ ಮನೆಗೆ ಬಂದ್ರೆ ಸಾಕು ಅಪ್ಪ. ಎಂತ ಒಳ್ಳೆ ಮಾತು. ಆದ್ರೆ ನಿನಗೇನು ಬೇಕೋ ಅದನ್ನ ನೀನು ಕೇಳಲೇಬೇಕು. ಒಂದು ಸ್ಕಾರ್ಲೆಟ್ ರೋಸ್ ಒಂದೇ ಒಂದ್ ತಂದ್ಕೊಡಿ ಸಾಕು. ಖಂಡಿತ ನನ್ನ ಮುದ್ದಿನ ಕಂದ. ಇಷ್ಟನ್ನ ಹೇಳಿ ವರ್ತಕ ಬಂದರನ್ನು ತಲುಪಲು ಹೊರಟ. ಅಲ್ಲಿ ತಲುಪಿ ತನ್ನ ಹಡಗು ಪೂರ್ತಿಯಾಗಿ ಖಾಲಿಯಾಗಿರುವುದನ್ನು ಕಂಡ. ಹಡಗಿನ ಸಿಬ್ಬಂದಿ ಅಲ್ಲಿದ್ದ ಸರಕುಗಳನ್ನೆಲ್ಲ ಎತ್ತಿಕೊಂಡು ಓಡಿ ಹೋಗಿದ್ದನ್ನು ಕಂಡ. ಭಾರವಾದ ಹೃದಯದೊಂದಿಗೆ ವರ್ತಕ ತನ್ನ ಮನೆಗೆ ವಾಪಸ್ಸು ಹೊರಟ. ಅನ್ಯ ಮನಸ್ಕನಾಗಿ ತನ್ನ ಮನೆಯ ದಾರಿಯನ್ನೇ ಮರೆತು ಒಂದು ಕಗ್ಗಾಡಿನೊಳಗೆ ಕಳೆದು ಹೋದ. ಇಡೀ ಸಮುದ್ರವೇ ಮೇಲೆದ್ದು ಬಂದಂತೆ ಹಿಮಪಾತವಾಗುತ್ತಿತ್ತು. ಹೀಗಾಗಿದ್ದರಿಂದ ಅವನ ಕುದುರೆಗೆ ಮತ್ತೊಂದು ಹೆಜ್ಜೆ ಇಡಲಾಗಲಿಲ್ಲ. ವರ್ತಕ ಕುದುರೆಯನ್ನು ಒಂದು ಮರದಡಿಗೆ ಕಟ್ಟಿದ. ದೂರದಲ್ಲಿ ಹೊಳೆಯುತ್ತಿರುವ ಬೆಳಕುಗಳನ್ನು ಕಂಡು ಅದರತ್ತ ನಡೆಯಲು ಶುರು ಮಾಡಿದ. ಅದೊಂದು ದೊಡ್ಡ ಸುಂದರವಾದ ಅರಮನೆ. ಅವನು ತಲುಪಿದಾಗ ಚಿನ್ನದಿಂದ ಮಾಡಿದ ಪ್ರವೇಶ ದ್ವಾರ ತಾನಾಗೇ ತೆರೆದುಕೊಂಡಿತು. ಕಿತ್ತಳೆ ಮರಗಳಿದ್ದ ಸುಂದರವಾದ ತೋಟದಲ್ಲಿ ಹಿಮಪಾತವೇ ಆಗದಿದ್ದದ್ದು ಆಶ್ಚರ್ಯದ ವಿಷಯವಾಗಿತ್ತು. ಎಂತ ಸುಂದರವಾದ ಜಾಗ ಇದು. ನಾನು ಈ ಅರಮನೆ ಒಳಗೆ ಹೋಗಬೇಕು, ಮತ್ತೆ ರಾಜನನ್ನ ಕಾಣಬೇಕು. ವರ್ತಕ ಒಂದು ದೊಡ್ಡ ಕೋಣೆಯನ್ನು ದಾಟಿಕೊಂಡು ಹೋದ. ಯಾರಾದರೂ ಬರುತ್ತಾರೆ ಎಂದು ಸುತ್ತಮುತ್ತ ಎಷ್ಟು ಕಾದರೂ ಅತ್ತ ಕಡೆ ಯಾರೂ ಸುಳಿಯತ್ತ ನೋಡಿಕೊಂಡು ವರ್ತಕ ಕಾದ. ಆದರೆ ಎಷ್ಟು ಕಾದರೂ ಅತ್ತ ಕಡೆ ಯಾರೂ ಸುಳಿಯಲಿಲ್ಲ. ಹಲೋ, ಯಾರಾದ್ರೂ ಇದ್ದೀರಾ ಅರಮನೆಯಲ್ಲಿ? ಹಲೋ. ಊಟದ ಮೇಜಿನ ಮೇಲೆ ಅದ್ಭುತವಾದ ಊಟ ಇತ್ತು. ಕೇಕ್ಗಳಿದ್ದವು, ಹಣ್ಣುಗಳಿದ್ದವು. ಆಮೇಲೆ ಈ ಮನೆ ಯಜಮಾನ್ ಜೊತೆಗೆ ಕೂತ್ಕೊಂಡ್ರಾಯ್ತು, ಅವ್ರು ಯಾರೇ ಆಗಿರ್ಲಿ. ತನ್ನ ಊಟವನ್ನ ಮುಗಿಸುವುದರಲ್ಲಿ ಅವನು ತಡ ಮಾಡಲೇ ಇಲ್ಲ. ಹೊಟ್ಟೆ ತುಂಬ ತಿಂದಾದ ಮೇಲೆ ಅವನು ಮಹಡಿಯ ಮೇಲೆ ಹೊರಟ. ಕಣ್ಣಿಗೆ ಕಂಡ ಮೊದಲನೆಯ ಬಾಗಿಲನ್ನು ತೆಗೆದ. ಅಲ್ಲಿ ಒಂದು ಸುಂದರ ಶುದ್ಧ ಹಾಸಿಗೆಯನ್ನು ಕಂಡ. ಓ ದೇವ್ರೇ, ಇವತ್ತು ನನ್ನ ಅದೃಷ್ಟ ತಿರುಗಿದೆ ಅಂತ ಕಾಣುತ್ತೆ. ಹೊಳೆಯುತ್ತಿದ್ದ ಮಾರನೆಯ ದಿನ ವರ್ತಕ ಎಚ್ಚರಗೊಂಡ. ತನಗೆಂದೇ ಇಟ್ಟಿದ್ದ ಹೊಸ ಬಟ್ಟೆಗಳನ್ನು ಕಂಡ. ಚೆನ್ನಾಗಿ ತಯಾರಾಗಿ ಕೆಳಗಿದ್ದ ದೊಡ್ಡ ಕೋಣೆಯ ಕಡೆ ಪಯಣಿಸಿದ. ಬೆಳಗಿನ ತಿಂಡಿ ಸಿದ್ಧವಾಗಿತ್ತು. ಹಾಲು, ಹಣ್ಣಿನ ರಸಗಳು ಮತ್ತು ಬ್ರೆಡ್. ಮನಸಾರೆ ಅವುಗಳನ್ನ ತಿಂದು ಎದ್ದ. ಹಲೋ, ಯಾರಾದ್ರೂ ಇದ್ದೀರಾ ಇಲ್ಲಿ? ನಿಮ್ಮ ಆತಿಥ್ಯಕ್ಕೆ ಧನ್ಯವಾದಗಳು. ನಿಮ್ ಮನಸ್ಸು ತುಂಬಾನೇ ದೊಡ್ಡದು. ನಾನೀಗ ಹೊರಟೆ. ಬೈ ಬಾಯ್. ಅವನು ಆಚೆ ಬರುತ್ತಿದ್ದ ಹಾಗೆ ಎತ್ತ ನೋಡಿದಡತ್ತ ಸುಂದರವಾದ ರೋಸ್ಗಳು ಕಂಡವು. ಈ ಸ್ಕಾರ್ಲೆಟ್ ರೋಸ್ ಇರ್ಲಿ, ಇವುಗಳಲ್ಲಿ ಒಂದನ್ನ ನನ್ನ ಬ್ಯೂಟಿಗೆ ತಗೊಂಡು ಹೋಗ್ತೀನಿ. ಶಿಸ್ತಾಗಿ ತೋಟದ ಹತ್ತಿರ ಹೋದ ಮತ್ತು ಒಂದು ರೋಸನ್ನ ಕಿತ್ತುಕೊಂಡ. ಅದನ್ನು ಕೀಳುತ್ತಿದ್ದ ಹಾಗೆ ಅವನ ಬೆನ್ನ ಹಿಂದೆ ಒಂದು ಭೀಕರವಾದ ಗರ್ಜನೆ ಕೇಳಿ ಬಂತು. ತಿರುಗಿ ನೋಡಿದರೆ ಎತ್ತರವಾದ ಭೀಕರವಾದ ರಾಕ್ಷಸನೊಬ್ಬ ನಿಂತಿದ್ದ. ಕಣ್ಣುಗಳು ಕೆಂಡದಂತಿದ್ದವು. ಹಲ್ಲುಗುರುಗಳು ಚಾಕುವಿನಷ್ಟು ಹರಿತವಾಗಿದ್ದವು. ನನ್ನ ಹೂವನ್ನ ಕಿತ್ಕೊಳ್ಳಕ್ಕೆ ಯಾರು ನಿನಗೆ ಹೇಳಿದ್ದು? ನನ್ನ ಅರಮನೆಯಲ್ಲಿ ಇರಕ್ಕೆ ನಿನಗೆ ಜಾಗ ಕೊಟ್ಟಿದ್ದು ಸಾಕಾಗ್ಲಿಲ್ವಾ? ನಿನ್ನ ಕೃತಜ್ಞತೆಯನ್ನ ಹೀಗ ನೀನು ತೋರುವುದು? ನಿನ್ನ ಮೂರ್ಖತನವನ್ನ
ಶಿಕ್ಷಿಸದೆ ಬಿಡೋದಿಲ್ಲ. ಬೇಡ, ನನ್ನ ಉಳಿಸಿ, ನನ್ನ ಮೇಲೆ ಕರುಣೆ ತೋರಿ. ಸಮಯಕ್ಕೆ ಸರಿಯಾಗಿ ನನಗೆ ಊಟ ಮತ್ತೆ ಇರೋಕೆ ಜಾಗ ಕೊಟ್ಟ ಈ ದೊಡ್ಡ ಮನಸ್ಸಿನ ಯಜಮಾನ ನನ್ನ ಮುದ್ದು ಮಗಳಿಗೋಸ್ಕರ ಒಂದು ರೋಸನ್ನ ತಗೊಂಡ್ರೆ ಬೇಜಾರು ಮಾಡ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ನನ್ನನ್ನು ಕ್ಷಮಿಸಿ ಮಹಾಪ್ರಭು. ಮಗಳು, ಸರಿ, ಒಂದು ಅವಕಾಶವನ್ನ ನಿನಗೆ ನಾನು ಕೊಡ್ತೀನಿ. ಅದರಿಂದ ನೀನು ಜೀವ ಉಳಿಸ್ಕೋಬಹುದು. ಅದೇನು ಹೇಳಿ ಮಹಾಪ್ರಭು. ನಿಮಗೋಸ್ಕರ ನಾನು ಏನನ್ನೂ ಮಾಡಲು ಸಿದ್ಧ. ನನ್ನ 3 ಹೆಣ್ಣು ಮಕ್ಕಳು ನನಗೋಸ್ಕರ ಕಾಯ್ತಾ ಇರಬೇಕು. 3 ಹೆಣ್ಣು ಮಕ್ಕಳು? ಸರಿ, ನಿನ್ನ ಮಕ್ಕಳಲ್ಲಿ ಒಬ್ಬಳನ್ನ ಇಲ್ಲಿಗೆ ಕರ್ಕೊಂಬ. ನಾನು ಅವಳನ್ನ ಇಟ್ಕೊಂಡು ಅದರ ಬದಲಾಗಿ ನಿನ್ನ ಸ್ವಾತಂತ್ರ್ಯವನ್ನ ವಾಪಸ್ ಕೊಡ್ತೀನಿ. ಪ್ರಮಾಣ ಮಾಡ್ತೀನಿ. ಅವರಲ್ಲಿ ಒಬ್ಳು ಖಂಡಿತ ನಿಮ್ಮ ಹತ್ರ ಬರ್ತಾಳೆ. ಸರಿ, ಹಾಗಾದ್ರೆ ನನ್ನ ವೇಗದ ಕುದುರೆಗಳಲ್ಲಿ ಒಂದನ್ನ ನಿನಗೆ ಕೊಡ್ತೀನಿ. ಮತ್ತೆ ನಿನ್ನ ಮಗಳನ್ನ ಕರ್ಕೊಂಡು ವಾಪಸ್ ಬರಕ್ಕೆ 1 ತಿಂಗಳನ್ನ ಕೊಡ್ತೀನಿ. ಅವಳೇನಾದ್ರೂ ಬಂದ್ರೆ ಮನಸ್ಫೂರ್ತಿಯಾಗಿ ಬರ್ಬೇಕು. ನಾನು ಹಾಕ್ತಾ ಇರೋ ಷರತ್ತು ಇದೊಂದೇ. 1 ತಿಂಗಳಲ್ಲಿ ನೀನೇನಾದ್ರೂ ವಾಪಸ್ ಬರಲಿಲ್ಲ ಅಂದ್ರೆ ನಿನ್ನನ್ನ ಹುಡುಕೊಂಡು ಬರ್ತೀನಿ. ಹೊರಡು ಈಗ. ಮತ್ತೆ ನಿನ್ನ ಮಗಳಿಗೆ ಒಂದೇ ಒಂದು ರೋಸನ್ನ ತಗೊಂಡು ಹೋಗು. ತನ್ನ ಜೀವವನ್ನು ಉಳಿಸಿಕೊಳ್ಳಲು ಈ ಒಪ್ಪಂದಕ್ಕೆ ಒಪ್ಪಿದ್ದರೂ ಕೂಡ ತನ್ನ ಮಕ್ಕಳಲ್ಲಿ ಯಾರೊಬ್ಬರೂ ಇಲ್ಲಿಗೆ ಬರಲು ಒಪ್ಪುವುದಿಲ್ಲ ಎನ್ನುವ ಯೋಚನೆ ಅವನಲ್ಲಿ ಇದ್ದೇ ಇತ್ತು. ಆ ವರ್ತಕ ಅಸಹಾಯಕನಾಗಿ ವಾಪಸ್ ಹೊರಟ. ಕುದುರೆಯ ವೇಗದಿಂದ ಅತಿ ಶೀಘ್ರದಲ್ಲಿ ತನ್ನ ಗುಡಿಸಲನ್ನು ತಲುಪಿದ. ಅವನನ್ನು ಕಾಣಲು ಅವನ ಮಕ್ಕಳು ಓಡಿ ಬಂದರು. ಓ ಅಪ್ಪ, ನನ್ನ ಗಿಫ್ಟ್ ಕೊಡಿ. ನನ್ನ ಗಿಫ್ಟ್ ಎಲ್ಲಿದೆ ಅಪ್ಪ? ಹೇಗಿದ್ದೀರಾ ಅಪ್ಪ? ನಿಮ್ಗೆ ಸುಸ್ತಾಗಿರ್ಬೇಕು. ಇಲ್ಲಿದೆ ನೋಡು, ನೀನು ನನಗೆ ತರಲು ಹೇಳಿದ್ದ ವಸ್ತು. ಮತ್ತೆ ಅದಕ್ಕೆ ತೆರಬೇಕಾದ ಬೆಲೆ ನಿನಗೆ ಗೊತ್ತಿಲ್ಲ. ಅವರಿಗೆ ಅವನು ತನ್ನ ಹಡಗುಗಳ ಮತ್ತು ಬೀಚ್ನ ವಿಷಯ ಹೇಳಿದ. ಇದೆಲ್ಲ ನಿಂದೆ ತಪ್ಪು. ನೀನ್ ಆ ಹೂ ತರೋಕೆ ಅವ್ರಿಗೆ ಯಾಕೆ ಹೇಳ್ಬೇಕಿತ್ತು? ಹೇಳಿದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಈ ದುರಂತಕ್ಕೆ ಖಂಡಿತ ನಾನೇ ಕಾರಣ. ಹಾಗಾಗಿ ನಾನು ಅಪ್ಪನ ಮಾತುಳ್ಸೋಕೆ ಅವ್ರ ಜೊತೆ ಹೋಗ್ತೀನಿ. ಓ ನನ್ನ ಬ್ಯೂಟಿ, ನನ್ನ ಕ್ಷಮಿಸು ಕಂದ. ನಿನಗೆ ಎಂತಹ ದುರದೃಷ್ಟವನ್ನು ನಾನು ತಂದೆ. ಈ ತಪ್ಪನ್ನ ನಾನ್ ಮಾಡಿರೋದ್ರಿಂದ ಇದರ ಶಿಕ್ಷೆ ಕೂಡ ನನಗೆ ಆಗ್ಬೇಕು. ಬ್ಯೂಟಿ ತನ್ನ ನಿರ್ಧಾರಕ್ಕೆ ಬದ್ಧಳಾಗಿದ್ದಳು. ತನ್ನ ತಂದೆಯನ್ನು ಸಮಾಧಾನಗೊಳಿಸಿದಳು. ಮನೆಗೆ ಹಿಂತಿರುಗು ಬ್ಯೂಟಿ. ನಿನ್ನ ಜೀವನನ ಹಾಳು ಮಾಡ್ಕೋಬೇಡ. ಈ ಸಂದರ್ಭನ ಎದುರಿಸೋಕೆ ನನ್ನಲ್ಲಿ ಧೈರ್ಯ ಇದೆ ಅಪ್ಪ. ಅವರು ಮಾತಾಡುತ್ತಿದ್ದ ಹಾಗೆ ರಾತ್ರಿ ಆಯಿತು. ಅವರ ಆಶ್ಚರ್ಯಕ್ಕೆ ಪ್ರಪಂಚವೇ ಅವಳನ್ನು ಸ್ವಾಗತಿಸುವ ಹಾಗೆ ಇಡೀ ಕಾಡೆಲ್ಲ ಬೆಳಕಿನಿಂದ ತುಂಬಿ ಹೋಯಿತು. ಇದು ಅದ್ಭುತವಾಗಿದೆ. ಶೀಘ್ರವಾಗಿ ಕಿತ್ತಳೆ ಮರಗಳ ರಸ್ತೆಗೆ ತಲುಪಿದರು. ಅರಮನೆ ಫಳ ಫಳ ಹೊಳೆಯುತ್ತಿರುವ ಮತ್ತು ಊಟದ ಮೇಜು ರುಚಿಕರವಾದ ಆಹಾರದಿಂದ ತುಂಬಿತ್ತು. ಪ್ರಯಾಣದಿಂದ ಸುಸ್ತಾಗಿ ಹಸಿದಿದ್ದ ಅವರಿಬ್ಬರು ತಡ ಮಾಡದೆ ಊಟ ಮಾಡಲು ಶುರು ಮಾಡಿದರು. ಅವರ ಊಟ ಇನ್ನೂ ಮುಗಿದಿರಲಿಲ್ಲ. ಅಷ್ಟರಲ್ಲೇ ಬೀಚ್ನ ಕಾಲ್ ಸಪ್ಪಳ ಹತ್ತಿರದಲ್ಲೇ ಕೇಳಿ ಬಂತು. ಗುಡ್ ಈವ್ನಿಂಗ್ ಬ್ಯೂಟಿ. ಗುಡ್ ಈವ್ನಿಂಗ್ ಮಹಾಪ್ರಭು. ಸರಿ, ನೀನು ಮನಸಾರೆ ಬಂದಿದ್ದೀಯಾ? ಹೌದು. ನಿನ್ನ ಅಪ್ಪನ್ನ ಬಿಟ್ಟು ನೀನು ಇಲ್ಲಿರೋದಕ್ಕೆ ತಯಾರಾಗಿದ್ಯಾ? ಹೌದು. ಹೋಗು ನಿನ್ನ ಕುದುರೆ ಹತ್ರ. ಪಕ್ಕದಲ್ಲೇ ಇನ್ನೊಂದು ಕುದುರೆಯ ಮೇಲೆ ಚಿನ್ನ ತುಂಬಿದ ಪೆಟ್ಟಿಗೆಗಳನ್ನ ಇಟ್ಟಿದ್ದೇನೆ, ನಿನಗೆ ಮತ್ತು ನಿನ್ನ ಮೆಕ್ಕಿದ ಮಕ್ಕಳಿಗೆ. ಹೋಗ್ ಬರ್ತೀನಿ ಬ್ಯೂಟಿ. ಪ್ರತಿದಿನ ನಿನ್ನ ನೆನೆಸ್ಕೋತೀನಿ ಕಂದ. ನಾನು ಕೂಡ ಅಪ್ಪ. ಕುದುರೆ ಅಲ್ಲಿಂದ ಹೊರಟಿತು ಮತ್ತು ಕ್ಷಣ ಮಾತ್ರದಲ್ಲೇ ಅಲ್ಲಿಂದ ಮಾಯವಾಗಿ ಹೋಯಿತು. ಮಾಡಿ ಮೇಲೆ ಹೋಗು, ವಿಶ್ರಾಂತಿ ತಗೋ. ಗುಡ್ ನೈಟ್. ಗುಡ್ ನೈಟ್. ಬ್ಯೂಟಿ ಮೊದಲನೆಯ ಬಾಗಿಲನ್ನು ತೆಗೆದು ಸುಂದರವಾಗಿ ಅಲಂಕೃತಗೊಂಡಿದ್ದ ಕೋಣೆಯನ್ನು ಕಂಡಳು. ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿದ ಕೂಡಲೇ ನಿದ್ದೆ ಹೋದಳು. ಮರುದಿನ ಬೆಳಗ್ಗೆ ಅವಳು ಎಚ್ಚರಗೊಂಡಾಗ ಅವಳ ಮೇಜಿನ ಮೇಲೆ ತನಗೆ ಬೇಕಾದ ಪ್ರತಿಯೊಂದು ವಸ್ತು ಇದ್ದದ್ದನ್ನು ಕಂಡಳು. ದೊಡ್ಡ ಕೋಣೆಯಲ್ಲಿ ಊಟವಿದ್ದುದನ್ನು ಕಂಡಳು. ಊಟವಾದ ಮೇಲೆ ಸೋಫಾದ ಒಂದು ಮೂಲೆಯಲ್ಲಿ ಬೆಚ್ಚಗೆ ಕುಳಿತುಕೊಂಡಳು. ಈ ಕ್ರೂರನಾದ ಬೀಸ್ಟ್ ನನ್ನನ್ನ ಶಾಶ್ವತವಾಗಿ ಬಂದ್ಸಿಡ್ತಾನ? ನನಗೆ ಇದರಿಂದ ಬಿಡುಗಡೆ ಹೇಗ್ ಸಾಧ್ಯ? ಇದರ ಬಗ್ಗೆ ಯೋಚನೆ ಮಾಡುತ್ತಾ ಮಾಡುತ್ತಾ ಮತ್ತೆ ಮಲಗಿಬಿಟ್ಟಳು. ಇಳಿ ಸಂಜೆಯ ಹೊತ್ತು
ಬೀಸ್ಟ್ ಬರುವುದನ್ನು ಆಲಿಸಿದಳು. ಗುಡ್ ಈವ್ನಿಂಗ್ ಬ್ಯೂಟಿ. ಗುಡ್ ಈವ್ನಿಂಗ್. ನೀನು ನನ್ನ ಪ್ರೀತಿಸ್ತೀಯಾ ಬ್ಯೂಟಿ? ನನ್ನನ್ನ ಮದುವೆ ಆಗ್ತೀಯಾ? ಹಾ? ಹೌದು ಅಥವಾ ಇಲ್ಲ ಹೇಳು, ಹೆದರಿಕೆ ಬಿಟ್ಟು. ಓ ಇಲ್ಲ. ನೀನು ಇಲ್ಲ ಅಂದಿದ್ದಕ್ಕೆ ಗುಡ್ ನೈಟ್ ಬ್ಯೂಟಿ. ಗುಡ್ ನೈಟ್. ತಾನು ಇಲ್ಲವೆಂದಿದ್ದಕ್ಕೆ ಅವನಿಗೆ ಕೋಪ ಬರದೇ ಇದ್ದುದನ್ನು ನೋಡಿ ಖುಷಿಯಾದಳು. ಪ್ರತಿ ಸಂಜೆ ಊಟವಾದ ಮೇಲೆ ಬೀಸ್ಟ್ ಅವಳನ್ನು ನೋಡಲು ಬರುತ್ತಿದ್ದ ಮತ್ತು ಪ್ರತಿ ಸಾರಿ ಗುಡ್ ನೈಟ್ ಹೇಳುವುದಕ್ಕಿಂತ ಮುಂಚೆ ಕೇಳುತ್ತಿದ್ದ, ಬ್ಯೂಟಿ, ನನ್ನನ್ನ ಮದುವೆ ಆಗ್ತೀಯಾ? ಮತ್ತು ಪ್ರತಿ ಬಾರಿಯೂ ಅವಳು ಓ ಇಲ್ಲ. ಎಂದಾಗ ಅವನು ದುಃಖದಿಂದ ಹೋಗುತ್ತಿದ್ದ. ಕಾಲ ಕಳೆಯುತ್ತಿದ್ದಂತೆ ಬ್ಯೂಟಿಗೆ ಬೀಸ್ಟ್ ಮೇಲಿದ್ದ ಎಲ್ಲ ಭಯವೂ ಹೊರಟು ಹೋಯಿತು. ಅದಕ್ಕೆ ಕಾರಣ ಅವನ ಒಳ್ಳೆಯ ಸ್ವಭಾವ. ಅರಮನೆಯಲ್ಲಿ ಇದ್ದದ್ದು ಬಹಳ ಸಂತೋಷದ ವಿಷಯವಾಗಿತ್ತು ಬ್ಯೂಟಿಗೆ. ಅಲ್ಲಿನ ಉದ್ಯಾನವನ ಅವಳಿಗೆ ಬಹಳ ಇಷ್ಟ. ಅಲ್ಲಿದ್ದವು ನೀರಿನ ಬುಗ್ಗೆಗಳು, ಕಿತ್ತಳೆ ಮರಗಳು, ಮರ್ಟಲ್ ಮರಗಳು ಮತ್ತು ಹಕ್ಕಿಗಳು. ಕೆಲವೊಮ್ಮೆ ಬೀಸ್ಟ್ ಕೂಡ ಪಿಯಾನೋವನ್ನ ನುಡಿಸುತ್ತಿದ್ದ ಮತ್ತು ಬ್ಯೂಟಿಯ ಜೊತೆ ಸಂಭಾಷಣೆಯಲ್ಲಿ ತೊಡಗುತ್ತಿದ್ದ. ಇದೆಲ್ಲ ಬಹಳ ಕಾಲದವರೆಗೂ ನಡೆಯಿತು. ಕೊನೆಗೊಂದು ದಿನ ಬ್ಯೂಟಿಗೆ ತನ್ನ ಅಪ್ಪನ ಮತ್ತು ಸಹೋದರಿಯರ ಮುಖವನ್ನು ನೋಡಲೇಬೇಕೆಂದೆನಿಸಿತು. ಅವಳ ದುಃಖವನ್ನು ನೋಡಿ ಬೀಸ್ಟ್ ಅವಳನ್ನ ಕೇಳಿದ, ಏನಾಗಿದೆ ನಿನಗೆ ಡಿಯರ್? ಯಾಕಿಷ್ಟೊಂದು ದುಃಖದಲ್ಲಿದ್ದೀಯಾ? ನನಗೆ ಮತ್ತೆ ಅಪ್ಪನ್ನ ನೋಡ್ಬೇಕು ಅನ್ನಿಸ್ತಿದೆ. ಪ್ಲೀಸ್ ಒಂದು ವಾರ ಅವ್ರ ಜೊತೆ ಇದ್ದು ಬರೋದಕ್ಕೆ ಬಿಡಿ. ವಾಪಸ್ ಬರ್ತೀನಿ ಅಂತ ಭಾಷೆ ಕೊಡ್ತೀನಿ. ಬ್ಯೂಟಿ, ನನ್ನನ್ನ ದ್ವೇಷಿಸ್ತೀಯ ನೀನು? ಇಲ್ಲಿಂದ ಪಾರಾಗೋ ಯೋಚನೆನಾ? ಇಲ್ಲ, ಅದು ಹಾಗಲ್ಲ. ನಾನ್ ನಿಮ್ಮನ್ನ ದ್ವೇಷಿಸಲ್ಲ. ನಿಮ್ಮನ್ನ ಸ್ವಲ್ಪ ದಿನ ಬಿಟ್ಟಿರೋದಕ್ಕೆ ನಂಗೆ ತುಂಬಾ ದುಃಖ ಇದೆ. ನೀನು ಏನೇ ಕೇಳಿದ್ರು ಹೌದು ಪರವಾಗಿಲ್ಲ. ಸರಿಯಾದ ಸಮಯಕ್ಕೆ ನೀನು ವಾಪಸ್ ಬರ್ಲಿಲ್ಲ ಅಂದ್ರೆ ನನ್ನ ಶವವನ್ನು ನೋಡ್ತೀಯಾ? ಓಹೋ, ಹಾಗಾಗೋದಕ್ಕೆ ಖಂಡಿತ ನಾನು ಬಿಡೋದಿಲ್ಲ. ಇಷ್ಟು ದಿನ ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿನಗೆ ಪ್ರಯಾಣ ಮಾಡೋದಕ್ಕೆ ರಥದ ಅವಶ್ಯಕತೆ ಇಲ್ಲ. ಈ ಉಂಗುರವನ್ನು ಹಾಕೊಂಡು ನಿದ್ದೆ ಮಾಡು. ಹೆದರಿಕೆ ಬೇಡ. ಆರಾಮಾಗಿ ಮಲ್ಗು. ನೀನು ಮತ್ತೆ ಎದ್ದಾಗ ನಿನ್ನ ತಂದೆಯನ್ನ ನೋಡ್ತೀಯಾ? ಓಹ್, ನಿಜವಾಗ್ಲೂ ಧನ್ಯವಾದ, ತುಂಬಾನೇ ಧನ್ಯವಾದ. ಮತ್ತೆ ನೀನು ವಾಪಸ್ ಬರಕ್ಕೆ ಇಚ್ಛಿಸಿದಾಗ ನಿನ್ನ ಬೆರಳಿನಿಂದ ಈ ಉಂಗುರ ತೆಗೆದು ಬಿಡು. ಆಗ ನೀನು ಈ ಅರಮನೆಗೆ ಮತ್ತೆ ವಾಪಸ್ ಬರ್ತೀಯಾ? ಗುಡ್ ನೈಟ್ ಬ್ಯೂಟಿ. ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಗುಡ್ ನೈಟ್ ಡಿಯರ್. ಮತ್ತೆ ನಿನ್ನ ಪ್ರೀತಿಗೆ ಧನ್ಯವಾದ. ದಯವಿಟ್ಟು ನಿನ್ನ ಭಾಷೆಯನ್ನ ನೆನ್ಪಿಟ್ಕೋ. ಸರಿ ಸರಿ ಸರಿ. ಬೀಸ್ಟ್ ಅಲ್ಲಿಂದ ಹೊರಟ ತಕ್ಷಣ ಬ್ಯೂಟಿ ಮಲಗಲು ತಯಾರಾದಳು. ಮಾರನೆಯ ದಿನ ತನ್ನ ಮನೆಯಲ್ಲಿ ತನ್ನ ಹಾಸಿಗೆಯ ಮೇಲೆ ಅವಳಿದ್ದಳು. ಜಾದುವಿನಂತೆ ಅವಳು ಪ್ರತ್ಯಕ್ಷವಾಗಿದ್ದನ್ನು ನೋಡಿ ಅವಳ ಸಹೋದರಿಯರು ಅಚ್ಚರಿಗೊಂಡರು. ಅವಳಪ್ಪ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಖುಷಿಯಿಂದ ಅಳಲು ಶುರು ಮಾಡಿದ. ಓ ಬ್ಯೂಟಿ, ನನಗೆ ನಿನ್ ಬಗ್ಗೆ ತುಂಬಾ ಚಿಂತೆ ಆಗಿತ್ತು. ನಿನ್ನ ತುಂಬಾ ಮಿಸ್ ಮಾಡಿಕೊಂಡೆ ಕಂದ. ನಾನು ನಿಮ್ಮನ್ನ ಮಿಸ್ ಮಾಡ್ಕೊಂಡೆ ಅಪ್ಪ. ಬೀಸ್ಟ್ ತನ್ನ ಮೇಲೆ ತೋರುತ್ತಿದ್ದ ಪ್ರೀತಿಯ ಬಗ್ಗೆ ಅಪ್ಪನಿಗೆ ಅವಳು ಹೇಳಿದಳು. ಬಹಳಷ್ಟು ಯೋಚಿಸಿ ಅವನು ಅವಳಿಗೆ ತಿರುಗಿ ಉತ್ತರ ಕೊಟ್ಟ, ಆ ಬೀಸ್ಟ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳ್ತಿದ್ಯಾ. ಮತ್ತೆ ಅವನ ಒಳ್ಳೆ ಮನಸ್ಸಿಗೆ ನಿನ್ನ ಪ್ರೀತಿ ಮತ್ತು ವಿಶ್ವಾಸದ ಅವಶ್ಯಕತೆ ಇದೆ ಅಂತನೂ ಹೇಳ್ತಿದ್ಯಾ. ನನಗನ್ಸುತ್ತೆ ಅವನ ಕುರೂಪವನ್ನು ನೀನು ಕಡೆಗಣಿಸಿ ಅವನ ಆಸೆಗಳನ್ನು ತೀರಿಸಬೇಕು ಅಂತ. ಒಂದು ವಾರ ಕಳೆಯಿತು. ಬ್ಯೂಟಿ ಅರಮನೆಗೆ ವಾಪಸ್ ಹೋಗುವ ವಿಷಯವನ್ನೇ ಮರೆತು ಬಿಟ್ಟಳು. ಆದರೊಂದು ರಾತ್ರಿ ಬೀಸ್ಟ್ ನೆಲದ ಮೇಲೆ ಸಾಯುತ್ತಾ ಬಿದ್ದಿದ್ದನ್ನು ತನ್ನ ಕನಸಿನಲ್ಲಿ ಕಂಡಳು. ಅಯ್ಯೋ ದೇವ್ರೆ. ಆ ಕನಸಿನಿಂದ ಬ್ಯೂಟಿಗೆ ಎಷ್ಟು ಹೆದರಿಕೆ ಆಯ್ತೆಂದರೆ ಅದೇ ಸಂಜೆ ತನ್ನ ತಂದೆಗೆ ಸಹೋದರಿಯರಿಗೆ ವಿದಾಯ ಹೇಳಿದಳು. ಹಾಸಿಗೆ ಮೇಲೆ ಮಲಗಿ ತನ್ನ ಉಂಗುರವನ್ನು ತೆಗೆದಳು. ಆ ಕ್ಷಣವೇ ಅವಳು ನಿದ್ದೆ ಹೋಗಿ ಮಾರನೆಯ ದಿನ ಬೀಸ್ಟ್ನ ಅರಮನೆಯಲ್ಲಿ ಎದ್ದಳು. ಬೀಸ್ಟ್ ಸಾಯುತ್ತಿದ್ದ ಜಾಗದತ್ತ ಓಡಿದಳು. ಬೀಸ್ಟ್ ಆಗಲೂ ಅಲ್ಲೇ ಇದ್ದ ಮತ್ತು ಹೆಚ್ಚು ಅಲುಗಾಡುತ್ತಿರಲಿಲ್ಲ. ಓ ದೇವ್ರೆ, ನಿಜವಾಗ್ಲೂ ನೀನು ಸತ್ತೋದ್ಯಾ? ನಿನ್ನನ್ನ ಒಂಟಿಯಾಗಿ ಬಿಟ್ಟಿದ್ದು ನನ್ ತಪ್ಪು ಡಿಯರ್. ಆಗ ಹತ್ತಿರದಿಂದ ಅವನನ್ನು ನೋಡಿದಾಗ ಅವನು ಉಸಿರಾಡುತ್ತಿದ್ದುದು ಅವಳಿಗೆ ಕಂಡಿತು. ಬೇಗನೆ ಒಂದಷ್ಟು ನೀರನ್ನು ತಂದು ಅವನ ಮುಖದ ಮೇಲೆ ಅವನು ಚೇತರಿಸಿಕೊಳ್ಳುವುದನ್ನು ನೋಡಿ ಖುಷಿಗೊಂಡಳು. ಓಹ್,
ಬಿಟ್ಟು ಹೆದರ್ಸ್ಬಿಟ್ಟೆ ನಿನ್ನನ್ನ. ನಾನು ನಿನ್ನನ್ನ ಇಷ್ಟೊಂದು ಪ್ರೀತಿಸ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದು ನೀನ್ ನನ್ನನ್ನ ಬಿಟ್ಟು ಹೋಗ್ತೀಯ ಅಂತ ಅನ್ನಿಸ್ದಾಗ ನನಗೆ ಗೊತ್ತಾಯ್ತು. ನನ್ನಂತ ಕುರೂಪಿಯನ್ನ ನೀನು ನಿಜವಾಗ್ಲೂ ಪ್ರೀತಿಸೋದು ಸಾಧ್ಯನಾ? ಹೌದು, ನಿಂದು ಸುಂದರವಾದ ಮೃದುವಾದ ಮನಸ್ಸು. ಜೀವನದಲ್ಲಿ ಅದಕ್ಕಿಂತ ಹೆಚ್ಚು ನಾನು ಇನ್ನೇನ್ ಕೇಳಲಿ? ಬ್ಯೂಟಿ, ನನ್ನನ್ನ ಮದುವೆ ಆಗ್ತೀಯಾ? ಹೌದು, ಆಗ್ತೀನಿ. ಬ್ಯೂಟಿ ಆ ಮಾತುಗಳನ್ನು ಆಡುತ್ತಿದ್ದ ಹಾಗೆ ಕಣ್ಕುಕ್ಕುವ ಬೆಳಕು ಬೀಸ್ಟ್ನ ಮೈಯನ್ನು ಆವರಿಸಿತು. ಅವನನ್ನು ಗಾಳಿಯಲ್ಲಿ ಹಾರಿಸಿತು. ಕೆಳಗಿಳಿದಾಗ ಆ ಬೀಸ್ಟ್ ಸುಂದರನಾದ ರಾಜ್ಕುಮಾರನಾಗಿ ಬದಲಾಗಿದ್ದ. ಅಯ್ಯೋ ದೇವ್ರೆ, ನನ್ನ ಕನಸುಗಳಲ್ಲಿ ಬರೋ ರಾಜ್ಕುಮಾರ ನೀನೇ ನನ್ನ ಕನಸಿನ ರಾಜ್ಕುಮಾರ. ಆ ಬ್ಯೂಟಿ, ನನ್ನ ಪ್ರೀತಿಯ ಬ್ಯೂಟಿ, ನನ್ನ ಶಾಪದಿಂದ ವಿಮುಕ್ತಿಗೊಳಿಸಿದ್ದಕ್ಕೆ ನಿನಗೆ ಧನ್ಯವಾದ. ಯುದ್ಧದಲ್ಲಿ ಒಬ್ಬ ಮಾಟಗಾತಿಯನ್ನು ನಾನು ಸೋಲಿಸಿದಾಗ ನನಗೆ ಈ ಶಾಪವನ್ನು ಕೊಟ್ಲು. ನನ್ನನ್ನು ಯಾರು ಪ್ರೀತಿಸಬಾರ್ದು ಅನ್ನೋ ಶಾಪವನ್ನು ಕೊಟ್ಲು ಮತ್ತು ಈ ಭೀಕರ ಬೀಸ್ಟನ್ನಾಗಿ ಪರಿವರ್ತಿಸಿದ್ಲು. ಆದ್ರೆ ನೀನು ನಿನ್ನ ನಿಜವಾದ ಪ್ರೀತಿಯಿಂದ ಶಾಪನ ಮುರಿದು ಹಾಕ್ದೆ. ಓಹೋ, ಇಲ್ಲಿ ಏನ್ ನಡೀತಿದೆ ನನಗೆ ನಂಬೋಕೆ ಆಗ್ತಿಲ್ಲ. ಇದು ಒಂದ್ ಕನ್ಸಾ? ಬೀಸ್ಟ್ ಅವಳನ್ನು ಮೆಲ್ಲಗೆ ಗಿಂಡಿದ. ಔಚ್! ಇದು ಕನ್ಸಲ್ಲ, ನೀನು ನನ್ನ ನಿಜವಾದ ರಾಜ್ಕುಮಾರ, ನನ್ನ ನಿಜವಾದ ಪ್ರೀತಿ. ಇನ್ನು ನಾವು ತಡ ಮಾಡೋದು ಬೇಡ. ಈ ಕೂಡಲೇ ನಿಮ್ಮ ಮನೆಗೆ ಹೋಗಿ ನಮ್ಮ ಮದುವೆಯ ತಯಾರಿಯನ್ನ ಮಾಡೋಣ. ಮಾರನೆಯ ದಿನ ಅವರಿಬ್ಬರ ಮದುವೆಯ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕೊನೆಗೂ ಪ್ರೀತಿ ಸೌಂದರ್ಯವನ್ನು ಗೆದ್ದೇ ಬಿಟ್ಟಿತು. ಸೌಂದರ್ಯವೆಂದರೆ ಸುಂದರವಾದ ಮುಖವಿರುವ ಮನಸ್ಸು, ಒಳ್ಳೆಯ ಹೃದಯ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸುಂದರವಾದ ಆತ್ಮ. ನೋಡಿದ್ರಲ್ವ ಮಕ್ಕಳೇ, ಸುಂದರಿ ಮತ್ತು ರಾಜಕುಮಾರನ ಒಂದು ವಿಡಿಯೋ ಕಥೆಯನ್ನು. ಅದೇ ರೀತಿ ನೀವು ಕೂಡ ಸುಂದರ ಮುಖವನ್ನು ಹೊಂದುವುದಕ್ಕಿಂತ ಸುಂದರ ಗುಣಗಳನ್ನು ಹೊಂದುವುದು ತುಂಬ ಉತ್ತಮ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಕ್ತಾಯಗೊಳಿಸ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಗೃಹಪಾಠಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತೇನೆ. ಗೃಹಪಾಠದ ಪ್ರಶ್ನೆಗಳು: ಬಡತನದಿಂದ ಸುಂದರಿ ಹಾಗೂ ಅವಳ ತಂದೆಗೆ ಕಷ್ಟವಾಗಲಿಲ್ಲ ಏಕೆ? ಬಡತನದಿಂದ ಸುಂದರಿ ಹಾಗೂ ಅವಳ ತಂದೆಗೆ ಕಷ್ಟ ಆಗಲಿಲ್ಲ ಏಕೆ? ಮೃಗದ ಬಾಹ್ಯ ಆಕಾರ ಹೇಗಿತ್ತು? ಯಾರು ಶಾಪಗೊಂಡು ಮೃಗವಾಗಿದ್ದರು? ಮೂರನೇ ಪ್ರಶ್ನೆ, ಯಾರು ಶಾಪಗೊಂಡು ಮೃಗವಾಗಿದ್ದರು? ನಾಲ್ಕನೇ ಪ್ರಶ್ನೆ, ದೇವತೆ ಕೊಟ್ಟ ಶಾಪವೇನು? ಐದನೇದು, ಶಾಪ ವಿಮೋಚನೆಯ ಫಲವೇನು? ಐದನೇ ಪ್ರಶ್ನೆ ಮಕ್ಕಳೇ, ಶಾಪ ವಿಮೋಚನೆಯ ಫಲವೇನು? ಇಷ್ಟು ಪ್ರಶ್ನೆಗಳನ್ನು ನೀವು ಕಲಿತಿದ್ದೆ ಆದರೆ ಉತ್ತಮ ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ, ಅದೇ ಮುಂದೆ ನೀವು ಈ ಸುಂದರಿಯ ಮತ್ತು ಮೃಗದ ರೂಪವನ್ನು ಹೊಂದಿದ್ರೂ ಪರವಾಗಿಲ್ಲ, ಸುಂದರವಾದ ಉತ್ತಮವಾದ ಗುಣಗಳನ್ನು ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯವನ್ನು ಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.